ಸುಮ್ಮನೆ ಚರ್ಚಿಗೆ ಹೋಗಿ ಮನೆಗೆ ಬಂದು ಒಂದಿಷ್ಟು ಏನೋ ಪ್ರಾರ್ಥನೆ ಮಾಡಿದ ತಕ್ಷಣ ಸ್ವರ್ಗಕ್ಕೆ ಹೋಗ್ತೀವಿ ಅಂದರೆ ನನಗೆ ಗೊತ್ತಿಲ್ಲ, ಆ ರೀತಿ ಬೈಬಲಲ್ಲಿ ಎಲ್ಲೂ ಇಲ್ಲ. ಈ ದಾರಿಯಲ್ಲಿ ಹೋಗೋರು ಮಾತ್ರ ತಲುಪ್ತಾರೆ. ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನಾವು ಸಂಚರಿಸಬೇಕು. ಹಾಗಾದರೆ ಈ ದಾರಿಯನ್ನು ನಾವು ತಿಳ್ಕೋಬೇಕು, ಈ ದಾರಿಯಲ್ಲಿ ಹೋಗಬೇಕು, ಈ ದಾರಿಯನ್ನು ತಿಳ್ಕೋಬೇಕು ಅಂತ ನಮಗೆ ಆಸೆ ಬರೋದು ಯಾವಾಗ ಗೊತ್ತಾ? ನಮ್ಮಲ್ಲಿ ಪರಿಶುದ್ಧಾತ್ಮರು ಬಂದ ಮೇಲೆ. ಪ್ರತಿ ವರ್ಷವೂ ಕೂಡ ನಾವು ಕ್ರಿಸ್ಮಸ್ ಹಬ್ಬ ಆಚರಿಸ್ತೀವಿ. ಆ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಆ ಕ್ರಿಸ್ಮಸ್ ಹಬ್ಬಕ್ಕಿಂತ ಮುಂಚಿತವಾದಂಥ ಆ ಒಂದು ಟೈಮನ್ನು ಅಥವಾ ಆ ಸೀಸನನ್ನು, ಕಾಲವನ್ನು ನಾವೇನಂತ ಕರಿತೀವಿ? ಆಗಮನ ಕಾಲ ಅಂತ ಕರಿತೀವಿ ಅಲ್ವಾ? ಆಡ್ವೆಂಟ್, ಸೀಸನ್ ಆಫ್ ಆಡ್ವೆಂಟ್. ಆಡ್ವೆಂಟ್ ಅಂದರೆ ಆಗಮನ ಅಂತ ಅರ್ಥ. ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ಅಡ್ವೆಂಟ್ ಅಂದರೆ ಆಗಮನ. ಓಕೆ, ಯಾರ ಆಗಮನ? ಯೇಸು ಸ್ವಾಮಿಯ ಆಗಮನ. ಆದರೆ ನಿಮಗೊಂದು ಪ್ರಶ್ನೆ ಏನು ಅಂದರೆ, ನಾವು ಕ್ರಿಸ್ಮಸ್ಗೆ ಸಿದ್ಧರಾಗ್ತಾ ಇದ್ದೀವಿ, ಯೇಸು ಮತ್ತೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿ ಬರ್ತಾರಾ? ಬರ್ತಾರೆ ಅಂತ ನೀವು ನಂಬ್ಕೊಳ್ಳೋದಾದರೆ ನೀವು ಮೋಸ ಹೋಗ್ತೀರಿ. ಯೇಸು ಕ್ರಿಸ್ತರು ಈ ಭೂಮಿಗೆ ಮತ್ತೆ ಮನುಷ್ಯರಾಗಿ ಜನಿಸಿ ಬರ್ತಾರೆ ಅಂತ ನಾವು ಕಾಯ್ತಾ ಇರೋದಾದರೆ ನಮ್ಮಂಥ ಮೂರ್ಖರು ಬೇರೆ ಯಾರೂ ಇರೋದಿಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ಮತ್ತೆ ಮನುಷ್ಯನಾಗಿ ನಮ್ಮ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಬರೋದಿಲ್ಲ. ಬರ್ತಾರೆ ಅಂತ ನೀವು ನಂಬ್ಕೊಂಡಿದ್ರೆ ನಿಮ್ಮ ನಂಬಿಕೆ ಸರಿ ಇಲ್ಲ. ಅದು ಕ್ರೈಸ್ತ ವಿಶ್ವಾಸ ಅಲ್ಲ, ಅದು ಮೂಢನಂಬಿಕೆ. ಯೇಸು ಸ್ವಾಮಿ ಬಂದಾಯಿತು. ಹಾಗಾದರೆ ಮತ್ತೆ ಇನ್ಯಾವ ಆಗಮನ ಕಾಲ? ಆಡ್ವೆಂಟ್ ಅಂದರೆ ಏನು? ಆಗಮನ ಅಲ್ವಾ? ಆಗಮನ ಕಾಲ, ಯೇಸು ಕ್ರಿಸ್ತನ ಆಗಮನ. ಯೇಸು ಕ್ರಿಸ್ತರು ಈ ಭೂಮಿಗೆ ಇನ್ನು ಮನುಷ್ಯನಾಗಿ ಬರೋದಿಲ್ಲ ಅಂದಮೇಲೆ ಇನ್ಯಾವ ಆಗಮನ ಕಾಲ ನಾವು ಮಾಡ್ತಾ ಇರೋದು? ಮತ್ತೆ ಇನ್ಯಾವ ಆಗಮನ ಕಾಲ? ಸುಮ್ಮನೆ ಒಂದು ಕಾಲ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ವ, ಹೇಗೋ ನಮ್ಮದು ಕಾಲ ಮುಗಿಬೇಕು, ಹಾಗೆ ಬದುಕಿ ಏನೂ ಪ್ರಯೋಜನ ಇಲ್ಲ. ನಮ್ಮ ಜೀವನ ಪ್ರಾಣಿಗಳ ಜೀವನ ಥರ ಆಗಿಬಿಡುತ್ತೆ ಅಷ್ಟೇ. ಪ್ರಾಣಿಗಳಿಗೂ ನಮಗೂ ಏನೂ ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ವ್ಯತ್ಯಾಸ ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸ. ಅವುಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ, ಚರ್ಚಿಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಸ್ಯಾಕ್ರಮೆಂಟ್ಸ್ ಯಾವುದೂ ಇರೋದಿಲ್ಲ. ನಮಗೆಲ್ಲ ಇರುತ್ತೆ. ಆ ಥರದ ಕೆಲವೊಂದು ವ್ಯತ್ಯಾಸಗಳು ಬಿಟ್ಟರೆ ಅವುಗಳಿಗೆ ಓದು ಬರಹ ಬರೋದಿಲ್ಲ, ನಮಗೆ ಸ್ವಲ್ಪ ಎಜುಕೇಷನ್ ಎಲ್ಲ ತಗೊಳ್ತೀವಿ. ಈ ಥರದ ಕೆಲವೊಂದು ವ್ಯತ್ಯಾಸಗಳು ಬಿಟ್ಟರೆ ಬೇರೆ ದೊಡ್ಡ ವ್ಯತ್ಯಾಸ ಏನಿದೆ? ಏನೂ ಇಲ್ಲ ಅಲ್ವಾ? ಸೊ ಆಗಮನ ಕಾಲದಲ್ಲಿ ನಾವು ಇದ್ದೀವಿ ಅಂದರೆ ನಿಜವಾಗಲೂ ಅದು ತುಂಬ ಸಂತೋಷದ ಒಂದು ಕಾಲವಾಗಿದೆ. ಓಕೆ, ಸೀಸನ್ ಆಫ್ ಗ್ರೇಟ್ ಜಾಯ್. ಇಫ್ ಯು ಆರ್ ಟ್ರೂಲಿ ಇನ್ ದ ಸೀಸನ್ ಆಫ್ ಆಡ್ವೆಂಟ್, ನೀವು ನಿಜವಾಗಲೂ ಆಗಮನ ಕಾಲದಲ್ಲಿ ಇರುವಂಥವರಾದರೆ ಖಂಡಿತವಾಗಲೂ ಅದು ತುಂಬ ಆನಂದದಾಯಕವಾದ ಒಂದು ಸಮಯವಾಗಿದೆ ನಮ್ಮ ಜೀವನದ್ದು. ಯೇಸು ಕ್ರಿಸ್ತರು ಮತ್ತೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬರ್ತಾರೆ ಅನ್ನೋದಲ್ಲ ಆಗಮನ ಕಾಲ. ನಾವು ಆಚರಿಸುವಂಥ ಆಗಮನ ಕಾಲ ಏನು ಕೇಳಿದರೆ, ಯೇಸು ಕ್ರಿಸ್ತರು ಮತ್ತೆ ಮರಳಿ ಬರ್ತಾರೆ ಈ ಭೂಮಿಗೆ. ಅವರನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ಈ ಭೂಮಿಗೆ ಅವರು ಮತ್ತೆ ಆಗಮಿಸಿ ಬರ್ತಾರೆ. ಹಿ ವಿಲ್ ಕಮ್ ಅಗೇನ್. ಅವರು ಮರಳಿ ಬರ್ತಾರೆ. ಆ ಒಂದು ಆಗಮನವನ್ನು ಎದುರು ನೋಡ್ತಾ ಬದುಕುವವರೇ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಆದರೆ ಈ ಆಗಮನದಲ್ಲಿ, ಯೇಸುಕ್ರಿಸ್ತರ ಪುನರಾಗಮನ, ಈ ಆಗಮನದಲ್ಲಿ ನಮಗೆ ನಿಜವಾಗಲೂ ಆನಂದದಿಂದ ಎದುರು ನೋಡ್ತಾ ಇದ್ದೀವ? ನಮ್ಮ ಮನೆಯಲ್ಲಿ ಯಾರಾದರೂ ದೂರ ಹೋಗಿದ್ದರೆ,
ಫಾರಿನ್ಗೋ ಎಲ್ಲೋ ದೂರ ಕೆಲಸಕ್ಕೆ ಹೋದರೆ, ಟೂರ್ ಹೋಗಿದರೆ, ಒಂದು ವಾರ ಬಿಟ್ಟು, ಒಂದು ತಿಂಗಳು ಬಿಟ್ಟು, ಒಂದು ವರ್ಷ ಬಿಟ್ಟು, 2 ವರ್ಷ ಬಿಟ್ಟು, 5 ವರ್ಷ ಬಿಟ್ಟು ವಾಪಸ್ ಬರ್ತಾರೆ ಅಂತ ಗೊತ್ತಾಗುವಾಗ ನಿಮಗೆ ಸಂತೋಷ ಆಗುತ್ತೋ ಇಲ್ವೋ? ಅವ್ರು ವಾಪಸ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗುವಾಗ ನಿಮಗೆ ಸಂತೋಷ ಆಗುತ್ತೆ. ಸಂತೋಷದಿಂದ ನಾವು ಎದುರು ನೋಡ್ತಾ ಇರ್ತೀವಿ, ಈಗ ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ ಅಂತ. ನಾವು ಟೈಮ್ ನೋಡ್ತಾ ಇರ್ತೀವಿ. ಯಾಕೆ ಅಂದರೆ ಅವ್ರು ನಮಗೆ ಟೈಮ್ ಹೇಳಿರ್ತಾರೆ, ಡೇಟ್ ಹೇಳಿರ್ತಾರೆ. ಇಂಥ ಟೈಮಿಗೆ, ಇಂಥ ಡೇಟಿಗೆ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳುವಾಗ ನಾವು ಸಂತೋಷದಿಂದ ನಾವು ಪ್ರೀತಿಸುವಂಥ ನಮ್ಮ ಪ್ರಿಯ ಪಾತ್ರರನ್ನು ನಾವು ಎದುರು ನೋಡ್ತಾ ಇರ್ತೀವಿ. ಆದರೆ ಯೇಸು ಕ್ರಿಸ್ತರು ಯಾವತ್ತು ಬರ್ತೀನಿ ಅಂತ ಹೇಳಲಿಲ್ಲ, ಆದರೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಕಳ್ಳನು ಬರುವ ಹಾಗೆ ಅನಿರೀಕ್ಷಿತವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಖಂಡಿತವಾಗಲೂ ನಾವೆಲ್ಲರೂ ಯಾವಾಗಲೂ ಎದುರು ನೋಡೋರಾಗಿರಬೇಕು. ಅಪರೂಪಕ್ಕಲ್ಲ, ಇಲ್ಲಿ ಟೈಮ್ ಹಾಕ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಇನ್ನೊಂದು ವರ್ಷ ಟೈಮ್ ಇದೆ, ಇನ್ನು 5 ವರ್ಷ ಟೈಮ್ ಇದೆ, ಇನ್ನೊಂದು ತಿಂಗಳು ಟೈಮ್ ಇದೆ, ಲೇಟ್ ಆಗ್ಬೋದು, ಆ ಥರ ಏನಿಲ್ಲ. ಯೇಸು ಹೇಳಿದ್ದು ಬೇಗ ಬರ್ತೀನಿ ಅಂತ. ಬೇಗ ಬರ್ತೀನಿ ಅನ್ನೋದು ಈ ಕ್ಷಣನೂ ಆಗ್ಬೋದು, ಮರುಕ್ಷಣನೂ ಆಗ್ಬೋದು, ನಾಳೆನೂ ಆಗ್ಬೋದು, ನಾಡಿದ್ದು ಆಗ್ಬೋದು, ಮುಂದಿನ ವಾರನೂ ಆಗ್ಬೋದು, ಮುಂದಿನ ತಿಂಗಳು ಆಗ್ಬೋದು, ಮುಂದಿನ ವರ್ಷವೂ ಆಗ್ಬೋದು, 5 ವರ್ಷ ಬಿಟ್ಟು ಆಗ್ಬೋದು, 500 ವರ್ಷ ಬಿಟ್ಟು ಆಗ್ಬೋದು, ನೆಕ್ಸ್ಟ್ ಸೆಕೆಂಡು ಆಗ್ಬೋದು. ಅದರಲ್ಲಿ ಯಾವ್ದು ತಗೊಳ್ತೀರ ನೀವು? ಮುಂದಿನ 1 ಗಂಟೆಯಲ್ಲಿ ಬರ್ತಾರೆ ಅಂತ ನಂಬ್ತೀರಾ? ನಾಳೆ ಬರ್ತಾರೆ ಅಂತ ನಂಬ್ತೀರಾ? ಮುಂದಿನ ವಾರ ಬರ್ಬೋದು ಅಂತ ನಂಬ್ತೀರಾ? 1 ತಿಂಗಳು ಬಿಟ್ಟು ಬರ್ತಾರೆ ಅಂತ ನಂಬ್ತೀರಾ? 1 ವರ್ಷ ಬಿಟ್ಟು ಬರ್ತಾರೆ ಅಂತ ನಂಬ್ತೀರಾ? 100 ವರ್ಷ ಬಿಟ್ಟು ಬರ್ತಾರೆ ಅಂತ ನಂಬ್ತೀರಾ? ಹೇಗೆ ನಂಬ್ತೀರಾ ನೀವು ಹೇಳಿ ನೋಡೋಣ? ವಾಟ್ ಈಸ್ ಯುವರ್ ಫೇತ್? ಎಲ್ಲರೂ ಕ್ರಿಶ್ಚಿಯನ್ನೇನಾ? ಈ ವಿಶ್ವಾಸ ಇದೆಯಾ? ನೀವು ಹೇಳೋದೆಲ್ಲ ನೋಡಿದ್ರೆ ನಂಗೆ ಅನಿಸ್ತಾ ಇಲ್ಲ. ಕ್ರಿಶ್ಚಿಯನ್ಸ್ ಥರ ಇದ್ದೀರಾ ಅಷ್ಟೇ. ಇರಲಿ, ಪರವಾಗಿಲ್ಲ, ಹಾಗಿದ್ದೇನು ಪ್ರಯೋಜನ ಇಲ್ಲ, ಅಷ್ಟೇ ಇರ್ತೀವಿ ಹೀಗೆ. ಆಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದು ನಿಮಗೆ ಗೊತ್ತಿರಲ್ಲ. ಬೈಬಲ್ ಪ್ರಕಾರ ಸರ್ವೆ ಮಾಡಿ ನೋಡಿಬಿಟ್ರೆ ಭಯ ಆಗುತ್ತೆ. ಸೊ ನಾವು ತಿಳ್ಕೋಬೇಕು. ಓಕೆ, ಯಾವಾಗ ಬರ್ಬೋದು? 1 ಗಂಟೆಯಲ್ಲಿ ಬರ್ಬೋದಾ? 1 ದಿನದಲ್ಲಿ ಬರ್ಬೋದಾ? 1 ವಾರದಲ್ಲಿ ಬರ್ಬೋದಾ? 1 ತಿಂಗಳಲ್ಲಿ ಬರ್ಬೋದಾ? 1 ವರ್ಷದಲ್ಲಿ ಬರ್ಬೋದಾ? 1 5-10 ವರ್ಷ ಬಿಟ್ಟು ಬರ್ಬೋದಾ? ಹಾಂ, ಯಾವಾಗ ಬರ್ತಾರೆ? ಜನವರಿ ಇಲ್ಲ, ಈ ಕ್ಷಣ ಬರ್ತಾರೆ. ಎಲ್ಲಿ ಹೋಗ್ತಾರೆ? ಬಂದೇನು ಮಾಡ್ತಾರೆ? ಬಂದು ಹೋಗ್ತಾ ಇರ್ತಾರ? ಹಾಗೆಲ್ಲ ಮಾಡಲ್ಲ. ತೀರ್ಪು ಕೊಡಲಿಕ್ಕೆ ಬರ್ತೀನಿ ಅಂತ ಹೇಳಿದಾರಲ್ವಾ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತ ಹೇಳಿದಾರಲ್ವಾ, ಅದು ಯಾವಾಗ ಅಂತ ಕೇಳಿದ್ದು ನಾನು. ಹಾಂ, ಗೊತ್ತಿಲ್ಲ ಅಂದರೆ ಈಗ ನಾನು ಹೇಳಿದ್ನಲ್ಲ, ಇದರಲ್ಲಿ ಯಾವ ಟೈಮಲ್ಲಿ ಬರ್ಬೋದು? ಹೋಗಲಿ, ಅವ್ರು ಹೇಗೆ ಬರ್ತೀನಿ ಅಂತ ಹೇಳಿದ್ದಾರೆ? 1 ವಾರ ಬಿಟ್ಟು ಬರ್ತೀನಿ ಅಂದಿದ್ದಾರಾ? 1 ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೇಳಿದಾರಾ? 1 ವರ್ಷ ಬಿಟ್ಟು ಬರ್ತೀನಿ ಅಂತ ಹೇಳಿದಾರಾ? ಅದು ಯಾವಾಗ ಬರ್ತೀನಿ ಅಂತ ಹೇಳಿದ್ದಾರೆ? ಕಳ್ಳ ಯಾವಾಗ ಬರ್ತಾನೆ? ನಿಮ್ಮ ಮನೆಗೆ ಕಳ್ಳ ಯಾವಾಗ ಬರ್ಬೋದು? ಓಕೆ, ಹಾಗಾದ್ರೆ ಯಾವ ಟೈಮ್ ಬೇಕಾದರೂ ಬರ್ಬೋದಲ್ವಾ? ಎನಿ ಟೈಮ್ ಬರ್ಬೋದಲ್ವಾ? ಈಗ ನೀವು ಮನೆಗೆ ಹೋಗೋ ದಾರಿಯಲ್ಲೂ ಬರ್ಬೋದಾ? ಈ ಪ್ರೇಯರ್ ನಡೆಯೋ ಟೈಮಲ್ಲೂ ಬರ್ಬೋದಾ? ಬರ್ಬೋದು. ಓಕೆ, ಕ್ಲಿಯರ್. ಹಾಗಾದರೆ ಎಷ್ಟು ಜನ ಸಿದ್ಧರಾಗಿದ್ದೀರೀಗ? ಏನೂ ಚಿಂತೆ ಇಲ್ಲದೆ, ನಾಳೆ ಬಗ್ಗೆ ಚಿಂತೆ ಇಲ್ಲದೆ, ನಾಡಿದ ಬಗ್ಗೆ ಚಿಂತೆ ಇಲ್ಲದೆ, ಮುಂದಿನ ವಾರದ ಬಗ್ಗೆ ಚಿಂತೆ ಇಲ್ಲದೆ, ಯಾವುದು ಕೋರ್ಟು ಕೇಸು, ಈ ಮದುವೆ ಹಬ್ಬ, ಕ್ರಿಸ್ಮಸ್ ಹಬ್ಬ 25ಗಿದೆ, ಅದ್ರ ಬಗ್ಗೆ ಚಿಂತೆ ಇಲ್ಲದೆ, 2026ಗೆ ಹೋಗಬೇಕಲ್ಲಪ್ಪ, ಮುಂದಿನ ವರ್ಷ ಜನವರಿ ಬಂದುಬಿಡ್ತು, ನ್ಯೂ ಇಯರ್ ಏನು ಮಾಡೋದು, ಅದ್ರ ಚಿಂತೆ ಇಲ್ಲದೆ, ಯಾವುದು ಚಿಂತೆ ಇಲ್ಲದೆ ಸಂತೋಷವಾಗಿ ಯೇಸು ಈಗ ಬರ್ತಾರೆ ಅಂತ ಎದುರು ನೋಡ್ತಾ ಕಾಯ್ತಾ ಕೂತ್ಕೊಂಡು ಎಷ್ಟು ಜನ ರೆಡಿಯಾಗಿದ್ದೀರಿ? ಅವರೇ ವಿಶ್ವಾಸಿಗಳು, ಬಾಕಿಯೆಲ್ಲ ಡಮ್ಮಿ ಪೀಸುಗಳೇ. ನಿಜ, ಬೈಬಲ್ ಪ್ರಕಾರ. ನೀವು ಡಮ್ಮಿ ಪೀಸ್ ಅಂತ ನಾನು ಹೇಳ್ತಾ ಇಲ್ಲ, ನೀವು ಡಮ್ಮಿ ಹೋದವಳು ನನಗೆ ಗೊತ್ತಿಲ್ಲ. ಆದರೆ ಈ ನಿರೀಕ್ಷೆ, ಯೇಸು ಈಗ ಬರ್ತಾರೆ, ಆದ್ದರಿಂದ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ನಾಳೆ ಬಗ್ಗೆ? ಯೇಸು ಈಗ ಬರ್ತಾರೆ, ನಾನು ಯಾಕೆ ಜನವರಿ 2026 ಅದ್ರ ಬಗ್ಗೆ ಯಾಕೆ, ಮುಂದಿನ ವರ್ಷದ ಬಗ್ಗೆ ಈಗ ಯಾಕೆ ಯೋಚನೆ ಮಾಡಲಿ? ಯೇಸು ಯಾವಾಗ ಬರ್ತಾರೆ? ಈಗ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಕಳ್ಳನು ಬರುವ ಹಾಗೆ ಅನಿರೀಕ್ಷಿತವಾಗಿ ಬರ್ತಾರೆ. ಹಾಗಾದರೆ ನಾನು ಯಾಕೆ ಚಿಂತೆ ಮಾಡಬೇಕು? ಯಾಕೆ ನಾನು ಕೊರಗಬೇಕು?
ಯಾಕೆ ನಾನು ನಾಳೆ ಬಗ್ಗೆ ಚಿಂತೆ ಮಾಡಿ ಇವತ್ತೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಕೂತ್ಕೋಬೇಕು, ನಾಳೆ ಅದು ಕೊಡಿ ಇದು ಕೊಡಿ ಅದು ಮಾಡಿ ಇದು ಮಾಡಿ ಅಂತ? ಕರೆಕ್ಟ್ ಹೌದಲ್ವೋ? ಹೌದಾ? ನಮಗೆ ಚಿಂತೆ ಇದೆಯಾ ನಾಳೆ ಬಗ್ಗೆ? ಇದೆ. ಹಾಗಾದ್ರೆ ನಾವು ವಿಶ್ವಾಸಿಗಳ? ನಾವು ಆಗಮನ ಕಾಲದಲ್ಲಿ ಇದ್ದೀವ? ಇದ್ದೀವಿ. ಸುಮ್ಮನೆ ಇದ್ದೀವಿ ಅಷ್ಟೇ, ಸುಮ್ಮನೆ ಇದ್ದೀವಿ. ನಿರೀಕ್ಷೆಯಿಂದ ಇದ್ದೀವ? ಯೇಸು ಕ್ರಿಸ್ತನ ಆಗಮನವನ್ನು, ಪುನರಾಗಮನವನ್ನು ನಿಜವಾಗ್ಲೂ ನಾವು ಎದುರು ನೋಡ್ತಾ ಇರೋದಾದರೆ ನಮ್ಮ ಹೃದಯದಲ್ಲಿ ಏನಿರುತ್ತೆ? ಶಾಂತಿ ಸಮಾಧಾನ ಇರುತ್ತೆ. ಯಾರು ನಿಜವಾಗ್ಲೂ ಯೇಸು ಕ್ರಿಸ್ತನ ಪುನರಾಗಮನವನ್ನು ಎದುರು ನೋಡ್ತಾ ಬದುಕೋದಿಲ್ವೋ ಅವ್ರ ಹೃದಯದಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿದರೂ ಶಾಂತಿ ಸಮಾಧಾನ ಬರೋದೇ ಇಲ್ಲ, ಬರೋದಿಲ್ಲ, ಬರಲಿಕ್ಕಾಗೋದೂ ಇಲ್ಲ. ಯಾಕೆ ಕೇಳಿದರೆ ನಿಮಗೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸನೇ ಇಲ್ಲ. ವಿಶ್ವಾಸ ಇದ್ದಿದ್ರೆ, ವಿಶ್ವಾಸ ಅಂದರೆ ಅವ್ರು ಹೇಳಿದ ಮಾತಿನಲ್ಲಿ ನಮಗೆ ನಂಬಿಕೆ ಇರಬೇಕು. ಅವ್ರು ಹೇಳಿದ್ದಾರೆ, ನಾನು ಕಳ್ಳನು ಬರುವ ಹಾಗೆ ಬರ್ತೀನಿ, ನೀವು ತಯಾರಾಗಿರಿ. ಬಾಗಿಲು ತಟ್ಟಿದಾಗ ಬಾಗಿಲು ಓಪನ್ ಮಾಡಲಿಕ್ಕೆ ರೆಡಿ ಇರುವ ಒಬ್ಬ ಸೇವಕನ ಹಾಗೆ ನೀವು ರೆಡಿಯಾಗಿರಬೇಕು. ನಿದ್ದೆ ಮಾಡಿಕೊಂಡು ಇತರರಂತೆ ಚಿಂತೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಹರಕೆ ಹೊತ್ಕೊಂಡು ನಾಳೆ ಆಗುತ್ತೆ, ಮುಂದಿನ ವರ್ಷ ಇದಾಗುತ್ತೆ, ಮುಂದಿನ ತಿಂಗಳು ಇದಾಗುತ್ತೆ, ಇದಾಗಲೇಬೇಕು ಅದಾಗಲೇಬೇಕು ಅಂತ ಹಠ ಹಿಡಿದು ಕುತ್ಕೋಬೇಡಿ. ಯಾರ ಮೇಲೂ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ದ್ವೇಷ ಇಟ್ಕೊಂಡು ಹಗೆತನ ಇಟ್ಕೊಂಡು ಕುತ್ಕೋಬೇಡಿ. ನೀವು ಹೇಗೆ ಕುತ್ಕೋಬೇಕು ಅಂದರೆ, ಹೇಗಿರಬೇಕು ಅಂದರೆ ಸಿದ್ಧರಾಗಿರಬೇಕು, ರೆಡಿಯಾಗಿರಬೇಕು. ಬಸ್ ಬಂದ ಮೇಲೆ ನೀವು ರೆಡಿ ಆಗೋದಲ್ಲ. ಬಸ್ ಬರೋದಕ್ಕಿಂತ ಮೊದಲೇ ಬಸ್ ಸ್ಟ್ಯಾಂಡಿಗೆ ಹೋಗಿ ನಾವು ನಿಂತ್ಕೊಂಡಿರ್ತೀವಿ ಬಸ್ ಬರುತ್ತೆ ಅಂತ. ಬಸ್ಸಿಗೆ ಒಂದು ಟೈಮ್ ಇರುತ್ತೆ, ಆ ಟೈಮಿಗೆ ಹೋಗಿ ನಾವು ನಿಂತ್ಕೊಂಡಿರ್ತೀವಿ. ಆದರೆ ಇಲ್ಲಿ ಟೈಮೇ ಇಲ್ಲದೆ ಇರೋದ್ರಿಂದ ಯಾವಾಗಲೂ ರೆಡಿಯಾಗಿ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡಿರಬೇಕು ಹೋಗಲಿಕ್ಕೆ. ಅದೇ ನಿಜವಾದ ವಿಶ್ವಾಸ, ಅದೇ ನಿಜವಾದ ಆಗಮನ ಕಾಲದ ಸಿದ್ಧತೆ. ಈ ಆಗಮನ ಕಾಲ ನಿಜವಾಗಲೂ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಪ್ರಾರಂಭ ಆಗಿದ್ದು ಯಾವಾಗ? ಆಗಮನ ಕಾಲ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು? 2025 ವರ್ಷ ಆಯಿತು ಆಗಮನ ಕಾಲ ಪ್ರಾರಂಭ ಆಗಿ. ನಿಜವಾಗಲೂ ಯಾರೆಲ್ಲ ಈ ಒಂದು ಸಿದ್ಧತೆಯಲ್ಲಿ ಮೃತರಾಗಿದ್ದಾರೋ ಅವರು ಖಂಡಿತವಾಗಲೂ ಸ್ವರ್ಗಕ್ಕೆ ಹೋಗ್ತಾರೆ. ಮತ್ತು ಯಾರೆಲ್ಲ ಈ ಸಿದ್ಧತೆಯಲ್ಲಿ ಬದುಕ್ತಾ ಇದ್ದಾರೋ ಅವರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ದೇವರ ವಾಕ್ಯದ ಪ್ರಕಾರ ಸಿದ್ಧತೆಯಲ್ಲಿ ಬದುಕಿ ಮೃತರಾದವರು ಮತ್ತು ಸಿದ್ಧತೆಯಲ್ಲಿ ಬದುಕ್ತಾ ಇರುವವರು ಖಂಡಿತವಾಗಲೂ ಅಮರ ಸೌಭಾಗ್ಯ, ನಿತ್ಯ ಜೀವ ಪಡ್ಕೊಳ್ತಾರೆ. ಆದರೆ ಈ ಒಂದು ಯೇಸು ಕ್ರಿಸ್ತನ ಪುನರಾಗಮನದ ನಿರೀಕ್ಷೆ ಇಲ್ಲದೇನೆ, ಸಿದ್ಧತೆ ಇಲ್ಲದೇನೆ ಸತ್ತು ಹೋದವರೇ ಮೆಜಾರಿಟಿ. ಅವ್ರು ಎಲ್ಲಿ ಹೋಗ್ತಾರೆ? ಸ್ವರ್ಗ ರಾಜ್ಯಕ್ಕೆ ಹೇಗೆ ಹೋಗ್ಲಿಕ್ಕಾಗತ್ತೆ? ನೀವು ಕೇಳ್ಬೋದು ಸತ್ತವರೆಲ್ಲ ಎಲ್ಲಿ ಹೋಗ್ತಾರೆ ಅಂತ. ಸತ್ತವ್ರು ಎಲ್ಲಿ ಹೋಗ್ತಾರೆ ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ ವಾಕ್ಯದ ಪ್ರಕಾರ. ಎಲ್ಲದಕ್ಕೂ ವಾಕ್ಯ ಇದೆ. ಈಗ ನಾನು ಎಷ್ಟು ವಾಕ್ಯ ಹೇಳೋಕ್ಕಾಗುತ್ತೋ ನೋಡ್ತೀನಿ. ಸತ್ತವರೆಲ್ಲ ಎಲ್ಲಿ ಹೋಗ್ತಾರೆ ಕೇಳಿದರೆ, ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಕೇಳಿದರೆ, ಯೇಸು ಕ್ರಿಸ್ತರು ಬರ್ತಾರೆ ಎಂಬ ಆ ಒಂದು ಭರವಸೆಯಲ್ಲಿ ಅವರನ್ನು ಎದುರು ನೋಡ್ತಾ ಈ ಪ್ರಪಂಚದ ಯಾವುದು ಟೆನ್ಷನ್ ಇಲ್ಲದೆ, ಚಿಂತಾಭಾರವಿಲ್ಲದೆ ಯಾರು ಬದುಕಿ ಮೃತರಾಗಿರ್ತಾರೋ ಅವರೆಲ್ಲರೂ ಖಂಡಿತವಾಗಲೂ ಯೇಸು ಕ್ರಿಸ್ತರು ಬರುವಾಗ ಅವರೊಂದಿಗೆ ಸ್ವರ್ಗಕ್ಕೆ ಹೋಗ್ತಾರೆ. ಆದರೆ ಈ ಒಂದು ನಿರೀಕ್ಷೆ ಇಲ್ಲದೆ ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಪ್ರಾಪಂಚಿಕರಂತೆ, ಇತರರಂತೆ, ಅನ್ಯರಂತೆ ಬದುಕಿ ಸತ್ತು ಹೋದವರು ಎಷ್ಟೋ ಕ್ರೈಸ್ತರಿದ್ದಾರೆ. ಅವರು ಯೇಸು ಕ್ರಿಸ್ತರು ಬರುವಾಗ ಅವ್ರನ್ನ ಪುನರುತ್ಥಾನಗೊಳಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಬೈಬಲ್ ಹೇಳೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 2000 ವರ್ಷಗಳಿಂದನೂ ಆಗಮನ ಕಾಲದಲ್ಲಿ ಇದ್ದೀವಿ. ಆದರೆ ನೀವು ನಿಜವಾಗಲೂ ಆಗಮನವನ್ನು, ಯೇಸು ಕ್ರಿಸ್ತನ ಪುನರಾಗಮನವನ್ನು ಎದುರು ನೋಡ್ತಾ ಬದುಕ್ತಾ ಇದ್ದೀರೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಹಾಗೆ ನಾವು ಎದುರು ನೋಡ್ತಾ ಬದುಕದೇ ಇದ್ದರೆ ನಮ್ಮ ವಿಶ್ವಾಸಕ್ಕೆ ಏನಿಲ್ಲ, ಅರ್ಥ ಇಲ್ಲ. ನಮ್ಮ ವಿಶ್ವಾಸಕ್ಕೆ ಬೆಲೆ ಇಲ್ಲ. ನಾವು ಮಾಡುವ ಕಾರ್ಯಗಳೆಲ್ಲವೂ ಕೂಡ ಒಂದು ರೀತಿಯ ಡಂಬಾಚಾರ.
ಆಗುತ್ತೆ, ನಾಟಕ ಮಾಡ್ದಂಗೆ ಆಗುತ್ತೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ನಾವು ಡಂಬಾಚಾರಗಳು ಮಾಡಿಕೊಂಡೇ ಬದುಕ್ತಾ ಇದ್ದೀವಿ. ವಿಶ್ವಾಸದ ಒಂದು ಜೀವನ ಇಲ್ಲ. ವಿಶ್ವಾಸದ ಜೀವನ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಾವು ಮಾಡೋದು ನಾಟಕ ಆಗಿರುತ್ತೆ, ಏನೂ ಪ್ರಯೋಜನ ಇಲ್ಲ. ನೀವು ಪ್ರಾರ್ಥನೆ ಎಲ್ಲ ಚೆನ್ನಾಗಿ ಮಾಡ್ತೀರಿ, ಸರಿ, ಪ್ರಾರ್ಥನೆ ಫರಿಸಾಯರು ಚೆನ್ನಾಗಿ ಮಾಡ್ತಾರೆ, ಪ್ರಾರ್ಥನೆ ಉಪವಾಸ ಅದೆಲ್ಲ ಮಾಡ್ತೀವಿ. ಆದರೆ ನಿಮ್ಮ ಹೃದಯದಲ್ಲಿ ನಿರೀಕ್ಷೆ ಇದೆಯಾ? ಹೃದಯದಲ್ಲಿ ಈ ಯೇಸು ಬರ್ತಾರೆ, ಈಗ ಬರ್ತಾರೆ, ಬೇಗ ಬರ್ತಾರೆ ಎಂಬ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾವು ಬದುಕ್ತಾ ಇದ್ದೀವ? ನಾವು ನಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ, ಆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಎಂಬ ಎಕ್ಸ್ಪೆಕ್ಟೇಷನಲ್ಲಿ ಬದುಕ್ತಾ ಇದ್ದೀವ? ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀವ? ಈ ನಿರೀಕ್ಷೆಯಲ್ಲಿ ಬದುಕೋದಾದರೆ ನಮ್ಮ ಹೃದಯದಲ್ಲಿ ಒಂದು ಆಸೆ ಇರುತ್ತೆ. ಒಂದು ಆಸೆ ಏನು ಗೊತ್ತಾ? ನಾವು ಆ ಸ್ವರ್ಗ ರಾಜ್ಯದ ಬಗ್ಗೆ, ಆ ಯೇಸು ಕ್ರಿಸ್ತನ ಬಗ್ಗೆ ಅರಿತುಕೊಳ್ಳಬೇಕು. ಏನು ಆಸೆ ಇರುತ್ತೆ? ಈ ಯೇಸುವನ್ನು ಅರಿತುಕೊಳ್ಳಬೇಕು, ಈ ಸ್ವರ್ಗ ರಾಜ್ಯದ ಬಗ್ಗೆ ನಾನು ತಿಳ್ಕೋಬೇಕು, ಆ ನಿತ್ಯ ನಿವಾಸದ ಬಗ್ಗೆ ನಾನು ತಿಳ್ಕೋಬೇಕು, ಆ ಪರಲೋಕದ ಬಗ್ಗೆ, ಪರಲೋಕದ ದಾರಿ ಬಗ್ಗೆ ನಾನು ತಿಳ್ಕೋಬೇಕು. ಪರಲೋಕದ ದಾರಿ ಯಾವುದು? ಸ್ವರ್ಗ ರಾಜ್ಯಕ್ಕಿರುವ ದಾರಿ ಯಾವುದು? ಯೇಸು ಅಲ್ವಾ? ದಾರಿ ಗೊತ್ತಿಲ್ಲದೆ ಹೋಗ್ಲಿಕ್ಕಾಗತ್ತಾ? ಯಾವುದಾದ್ರೂ ಒಂದು ಊರಿಗೆ ಹೋಗಬೇಕಾದ್ರೆ, ಯಾರ್ದಾದ್ರೂ ಒಂದು ಮನೆಗೆ ಹೋಗಬೇಕಾದ್ರೆ ನಿಮಗೆ ಆ ಮನೆಗೆ ಹೋಗುವ ದಾರಿ ಗೊತ್ತಿರಬೇಕೋ ಬೇಡವೋ? ದಾರಿ ಗೊತ್ತಿಲ್ಲದೆ ಹೋಗ್ತೀರಾ? ಈಗ ನಮ್ಮ ಮನೆಗೆ ಹೋಗೋಕ್ಕೆ ದಾರಿ ಎಷ್ಟು ಚೆನ್ನಾಗಿ ಗೊತ್ತಿದೆ, ಕೆಲವರಿಗೆ ಗೊತ್ತಿದೆ, ನಿಮಗೆ ದಾರಿ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಇಂಥ ಒಂದು ವಸ್ತು ತೊಗೊಂಡು ಬನ್ನಿ ಅಂದರೆ ನೀವು ಹೋಗಿ ತೊಗೊಂಡು ಬರ್ತೀರಾ? ದಾರಿ ಗೊತ್ತಿಲ್ಲದೆ ಇದ್ದವರು ಇಲ್ಲ ಅಲ್ವಾ? ಗೂಗಲ್ ಮ್ಯಾಪ್ ಹಾಕೋಬೇಕಾಗತ್ತೆ, ಇಲ್ಲ ಯಾರನ್ನಾದ್ರೂ ಕೇಳಬೇಕಾಗತ್ತೆ. ಸ್ವರ್ಗಕ್ಕೆ ಯಾವ ಗೂಗಲ್ ಮ್ಯಾಪ್ ಹಾಕ್ತೀರಾ? ಪರಲೋಕದ ದಾರಿಗೆ ಯಾವ ಗೂಗಲ್ ಮ್ಯಾಪ್ ಹಾಕ್ತೀರಾ? ಹಾಕಿ ನೋಡಿ, ಸಿಗ್ಬೋದೇನೋ ಅಂತ. ಜೆರುಸಲೇಮಿಗೆ ಗೂಗಲ್ ಮ್ಯಾಪ್ ಹಾಕ್ಬೋದು, ಇಸ್ರಾಯೇಲ್ಗೆ ಗೂಗಲ್ ಮ್ಯಾಪ್ ಹಾಕ್ಬೋದು, ಅಂದರೆ ಸ್ವರ್ಗೀಯ ಜೆರುಸಲೇಮಿಗೆ, ಆ ಸ್ವರ್ಗ ರಾಜ್ಯಕ್ಕೆ ಗೂಗಲ್ ಮ್ಯಾಪ್ ಇಲ್ಲ. ಅದಕ್ಕಿರೋ ಗೂಗಲ್ ಮ್ಯಾಪ್ ಇದು ಒಂದೇ, ದೇವರ ವಾಕ್ಯ. ಈ ದೇವರ ವಾಕ್ಯ ಎಂಬ ಗೂಗಲ್ ಮ್ಯಾಪ್ ಮುಖಾಂತರ ಮಾತ್ರನೇ ನಮಗೆ ದಾರಿ ಏನು ಅಂತ ಕಾಣಿಸುತ್ತೆ. ಒಂದು, ಇನ್ನು ನಮ್ಮನೆಗಿರೋ ದಾರಿ ನೀವು ಯಾರನ್ನಾದ್ರೂ ಕೇಳ್ಬೋದು, ಇವ್ರನ್ನ ಕೇಳ್ಬೋದು, ಕೆಲವರು ಹೇಳ್ಕೊಡ್ತಾರೆ. ಆದರೆ ಸ್ವರ್ಗಕ್ಕಿರ್ತಕ್ಕಂಥ ಏಕೈಕ ದಾರಿ ಯೇಸು ಕ್ರಿಸ್ತರು. ಈ ದಾರಿ ಸರಿಯಾಗಿ ಗೊತ್ತಿರೋರು ಒಬ್ಬರು ಮಾತ್ರನೇ. ಅವ್ರ ಹೆಸರೇ ಪವಿತ್ರಾತ್ಮ, ಹೋಲಿ ಸ್ಪಿರಿಟ್. ಈ ಗೂಗಲ್ ಮ್ಯಾಪನ್ನು ಪ್ರಿಪೇರ್ ಮಾಡಿದ್ದೆ ಅವರು. ಇದು ಗೂಗಲ್ ಮ್ಯಾಪ್ ಅಲ್ಲ, ಹೆವೆನ್ಲಿ ಮ್ಯಾಪ್. ಓಕೆ, ಈ ಬೈಬಲ್ ಎಂಬ ಈ ಪರಿಶುದ್ಧವಾದ ಮ್ಯಾಪನ್ನು, ಸ್ವರ್ಗ ರಾಜ್ಯಕ್ಕಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ಪ್ರಿಪೇರ್ ಮಾಡಿದವರೇ, ಮನುಷ್ಯರ ಮುಖಾಂತರ ಪ್ರಿಪೇರ್ ಮಾಡಿಸಿದ್ದು ಪರಿಶುದ್ಧಾತ್ಮರು. ಹಾಗಾದರೆ ಈ ಮ್ಯಾಪ್ ಪ್ರಕಾರ ನಮ್ಮನ್ನು ಗೈಡ್ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ನಮಗೆ ಬೆಸ್ಟ್ ಗೈಡ್ ಯಾರು ಕೇಳಿದರೆ ಪವಿತ್ರ ಆತ್ಮ. ದೇವರ ವಾಕ್ಯದಲ್ಲಿ ನಮಗೆ ಆಸಕ್ತಿ ಇಲ್ಲ, ಪವಿತ್ರಾತ್ಮರಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂದರೆ ಖಂಡಿತವಾಗಲೂ ಅದರ ಅರ್ಥ ನಮಗೆ ನಿತ್ಯ ಜೀವದಲ್ಲಿ ನಿರೀಕ್ಷೆ ಇಲ್ಲ, ನಮ್ಮ ವಿಶ್ವಾಸ ಸರಿ ಇಲ್ಲ ಅಂತಲೇ ಅರ್ಥ. ನಮ್ಮ ವಿಶ್ವಾಸ ಸರಿಯಾದ ವಿಶ್ವಾಸವಾಗಿದ್ದರೆ ಖಂಡಿತವಾಗಲೂ ನಮಗೆ ದೇವರ ವಾಕ್ಯದಲ್ಲಿ ಆಸಕ್ತಿ ಇರುತ್ತೆ. ಯಾಕೆ ಅಂದರೆ ನಾವು ಆ ದಾರಿ ತಿಳ್ಕೋಬೇಕು. ಯಾವ ದಾರಿ? ಸ್ವರ್ಗ ರಾಜ್ಯಕ್ಕಿರುವ ಏಕೈಕ ದಾರಿ. ಯೇಸು ಹೇಳ್ತಾರಲ್ವ, ನಾನೇ ದಾರಿ, ನಾನೇ ದಾರಿ. ಸ್ವರ್ಗಕ್ಕಿರುವ ದಾರಿ ಒಂದೇ. ಕೆಲವರು ಹೇಳ್ತಾರೆ ಈ ರೀತಿಯಲ್ಲಿ ದಾರಿ ತಪ್ಪಿಸ್ಲಿಕ್ಕೆ ಹೇಳೋದು. ನಿಮಗೂ ಯಾರಾದರೂ ಹೇಳ್ಬೋದು, ಸ್ವರ್ಗಕ್ಕೆ ಶಾರ್ಟ್ ಕಟ್ ಇದೆ ಅಂತೆಲ್ಲ ಹೇಳ್ತಾರೆ, ಸ್ವರ್ಗ ರಾಜ್ಯಕ್ಕೆ ಹೋಗಲಿಕ್ಕೆ ಶಾರ್ಟ್ ಕಟ್ ಇದೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಸೈತಾನನ ಕುತಂತ್ರಗಳು. ನಿಮ್ಮನ್ನು ನಿಜವಾದ ಏಕೈಕ ದಾರಿಯಿಂದ ತಪ್ಪಿಸ್ಬೇಕು ಅನ್ನೋದೇ, ನಿಮ್ಮನ್ನು ಹೇಗಾದರೂ ಮಾಡಿ ನರಕಕ್ಕೆ ಸೇರಿಸ್ಬೇಕು ಅನ್ನೋದು ಟಾರ್ಗೆಟು ಸೈತಾನಂದು. ಅರ್ಥ ಆಗ್ತಿದೆಯಾ? ನಿಮ್ಮನ್ನು ಹೇಗಾದರೂ ಸ್ವರ್ಗಕ್ಕೆ ಸೇರಿಸ್ಬೇಕು ಅನ್ನೋ ಟಾರ್ಗೆಟ್ ಯಾರ್ದು? ಪವಿತ್ರಾತ್ಮರದು. ಈಗ ನಿಮ್ಮ ಆಯ್ಕೆ ತುಂಬ ಮುಖ್ಯ. ನಿಮ್ಮನ್ನು ಇಬ್ಬರು ಎಳ್ಕೊಂಡು ಹೋಗಲ್ಲ, ನೀವು ಯಾವ ದಾರಿ ನಡ್ಕೊಂಡು ಹೋಗ್ತೀರೋ ಆ ಕಡೆಗೆ. ಈ ಮ್ಯಾಪ್ ಹೇಳುತ್ತೆ, ಸ್ವರ್ಗದ ಮ್ಯಾಪ್ ಆದ ಬೈಬಲ್ ಹೇಳುತ್ತೆ, ಸ್ವರ್ಗ ರಾಜ್ಯಕ್ಕಿರುವ ದಾರಿ ಒಂದೇ ಒಂದು, ಅದು ಇಕ್ಕಟ್ಟಾದ ದಾರಿ. ಆ ದಾರಿಯ ಹೆಸರು ಯೇಸು ಕ್ರಿಸ್ತ. ಈಗ ಆ ಯೇಸು ಕ್ರಿಸ್ತನನ್ನು, ಆ ಇಕ್ಕಟ್ಟಾದ ದಾರಿಯನ್ನು ತಿಳ್ಕೊಳ್ಬೇಕು ಎಂಬ ಆಸಕ್ತಿ ಯಾರಲ್ಲಿರುತ್ತೆ? ಯಾರಿಗೆ ಈ ಆಗಮನ ಕಾಲದಲ್ಲಿ ಭರವಸೆ ಇದೆಯೋ, ಯೇಸು ಮರಳಿ ಬರ್ತಾರೆ ಎಂಬ ಭರವಸೆಯಲ್ಲಿ, ನಿಜವಾಗಲೂ ಆಗಮನ ಕಾಲದ ಭರವಸೆಯಲ್ಲಿ ಬದುಕ್ತಾ ಇರತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೂ ಕೂಡ ಏನಿರುತ್ತೆ?
ಈ ದಾರಿಯ ಬಗ್ಗೆ ನಾನು ತಿಳ್ಕೋಬೇಕು. ಐ ವಾಂಟ್ ಟು ನೋ ದ ವೇ ಟು ಹೆವನ್ ವಿಚ್ ಲೀಡ್ಸ್ ಟು ಹೆವನ್. ಸ್ವರ್ಗರಾಜ್ಯಕ್ಕೆ ಕೊಂಡೊಯ್ಯುವ ಆ ಇಕ್ಕಟ್ಟಾದ ದಾರಿಯ ಹೆಸರು ಯೇಸು. ಆ ಯೇಸು ಕ್ರಿಸ್ತನನ್ನು ನಾನು ಅರಿತುಕೊಳ್ಳಬೇಕು ಎಂಬ ಒಂದು ಆಸೆ ನಮ್ಮೊಳಗಡೆ ಬರುತ್ತೆ. ಹೇಗೆ ತಿಳ್ಕೋಬೇಕು? ವಚನದ ಮುಖಾಂತರ ತಿಳ್ಕೋಬೇಕು. ಯಾಕೆಂದ್ರೆ ನಾನು ಹೋಗ್ಬೇಕಲ್ಲ ದಾರಿಲಿ. ತಿಳ್ಕೊಳ್ಳದೆ ಹೋಗೋದು ಹೇಗೆ? ಹೋಗೋಕ್ಕಾಗಲ್ಲ. ಸುಮ್ಮನೆ ಚರ್ಚಿಗೆ ಹೋಗಿ ಮನೆಗೆ ಬಂದು ಒಂದಿಷ್ಟು ಏನೋ ಪ್ರಾರ್ಥನೆ ಮಾಡಿದ ತಕ್ಷಣ ಸ್ವರ್ಗಕ್ಕೆ ಹೋಗ್ತೀವಿ ಅಂದರೆ ನನಗೆ ಗೊತ್ತಿಲ್ಲ. ಆ ರೀತಿ ಬೈಬಲಲ್ಲಿ ಎಲ್ಲೂ ಇಲ್ಲ. ಈ ದಾರಿಯಲ್ಲಿ ಹೋಗೋರು ಮಾತ್ರ ತಲುಪ್ತಾರೆ. ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನಾವು ಸಂಚರಿಸಬೇಕು. ಹಾಗಾದರೆ ಈ ದಾರಿಯನ್ನು ನಾವು ತಿಳ್ಕೋಬೇಕು. ಈ ದಾರಿಯಲ್ಲಿ ಹೋಗಬೇಕು, ಈ ದಾರಿಯನ್ನು ತಿಳ್ಕೋಬೇಕು ಅಂತ ನಮಗೆ ಆಸೆ ಬರೋದು ಯಾವಾಗ ಗೊತ್ತಾ? ನಮ್ಮಲ್ಲಿ ಪರಿಶುದ್ಧಾತ್ಮರು ಬಂದ ಮೇಲೆ. ನಮ್ಮಲ್ಲಿ ಯಾರು ಬಂದ ಮೇಲೆ ಆಸೆ ಬರುತ್ತೆ? ಪವಿತ್ರಾತ್ಮ ಬಂದ ಮೇಲೆ. ಪವಿತ್ರಾತ್ಮ ಇಲ್ಲದೆ ಇರುವವರಲ್ಲಿ ಏನು ಆಸೆ ಇರುತ್ತೆ ಕೇಳಿದರೆ? ಬರೀ ಲೋಕದ ಆಸೆ. ಯಾವ ರೀತಿ ಕೇಳಿದರೆ, ದೇವರಿಂದ ನನಗೆ ಇದು ಸಿಗಬೇಕು, ಇಲ್ಲಿ ಟ್ಯೂಬ್ಲೈಟ್ ಇದೆ, ಪ್ರಾರ್ಥನೆ ಮಾಡಿ ಟ್ಯೂಬ್ಲೈಟ್ ಪಡ್ಕೋಬೇಕು, ಫ್ಯಾನ್ ಪಡ್ಕೋಬೇಕು, ಕ್ಯಾಮ್ರಾ ಪಡ್ಕೋಬೇಕು. ಲೋಕದ ಆಸೆಗಳು. ಲೋಕದ ಆಸೆಗಳು ಏನೆಲ್ಲ ಇದೆ? ಕೆಟ್ಟ ಆಸೆಗಳಲ್ಲ, ಒಳ್ಳೆಯ ಆಸೆಗಳು. ಈ ಲೋಕದಲ್ಲಿ ಏನು ಆಸೆ ಇಲ್ವಾ ನಿಮಗೆ? ಕೆಟ್ಟ ಆಸೆ ಬೇಡಪ್ಪ. ಒಳ್ಳೊಳ್ಳೆ ಆಸೆಗಳು ಯಾವುದೂ ಇಲ್ವಾ? ಏನೆಲ್ಲ ಇದೆ ಹೇಳಿ ನೋಡೋಣ, ಒಂದು 5-6. ಈ ಲೋಕದಲ್ಲಿ ಬದುಕುತ್ತಿರುವ ನಮಗಿರುವ ಒಳ್ಳೆಯ ಆಸೆಗಳು ಹೇಳಿ ನೋಡೋಣ, ಒಂದು 4-5 ಆಸೆಗಳು. ಮನೆ ಕಟ್ಟಬೇಕು, ಆಮೇಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಅಷ್ಟೇನಾ? 2 ಆಸೆ. ಮನೆ ಕಟ್ಟಬೇಕು, ಮಕ್ಕಳು ಓದಿದ್ರೆ ಸಾಕು. ಒಳ್ಳೆ ಆರೋಗ್ಯವಂತರಾಗಿ ಬದುಕಬೇಕು, ಆಮೇಲೆ ಕಾಯಿಲೆ ಬಂದರೆ ಕಾಯಿಲೆ ವಾಸಿ ಆಗಬೇಕು, ಒಳ್ಳೆ ಜಾಬ್ ಬೇಕು. ಒಳ್ಳೆ ಜಾಬ್ ಅಂದರೆ ಹೆಚ್ಚು ಹಣ ಸಿಗುವಂಥ, ಸಂಪಾದನೆ ಜಾಸ್ತಿ ಇರುವ ಒಳ್ಳೆ ಕೆಲಸ ಬೇಕು. ಆಮೇಲೆ ಬೇರೆ ಹೇಳಿ, ಪರವಾಗಿಲ್ಲ. ನಿಮಗೆ ಅದಕ್ಕೆ ಒಳ್ಳೆ ಆಸೆ ಇಲ್ಲ, ದುರಾಸೆನೇ ಇರೋದಾ? ಅದು ತುಂಬ ಒಳ್ಳೆಯ ಆಸೆ ಆಯಿತು. ಬೇರೆ ಆಸೆ ಲೋಕದಲ್ಲಿ, ಲೋಕದ ಆಸೆ ಹೇಳಿ. ಹಣ ಬೇಕು, ಅದೇ ಒಳ್ಳೆ ಜಾಬ್ ಬೇಕು. ಎಲ್ಲ ಒಳ್ಳೆಯ ಆಸೆಗಳು. ಇದು ಎಲ್ರಿಗೂ ಇರುತ್ತೆ. ಇದಕ್ಕೆ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿರಬೇಕು ಅಂತ ಏನಿಲ್ಲ. ಇದು ಎಲ್ಲ ಮನುಷ್ಯನಲ್ಲೂ ಈ ರೀತಿ ಆಸೆಗಳಿರುತ್ತೆ. ಆದರೆ ನಿಜವಾದ ಒಬ್ಬ ಪವಿತ್ರಾತ್ಮ ಇರುವಂತಹ ಅಥವಾ ನಿಜವಾದ ಕ್ರೈಸ್ತ ವಿಶ್ವಾಸಿಯಲ್ಲಿ ಇರುವಂಥ ಆಸೆ ಏನು? ನಿಜವಾದ ಕ್ರೈಸ್ತ ವಿಶ್ವಾಸಿ ನಾವಾಗಿದ್ದರೆ, ನಿಜವಾಗಲೂ ನಾವು ಆಗಮನ ಕಾಲದಲ್ಲಿ ಇರೋದಾದರೆ, ಆಗಮನ ಕಾಲ ಅಂದರೆ ಏನು? ಯೇಸು ಕ್ರಿಸ್ತರು ಮರಳಿ ಬರ್ತಾರೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಎಂಬ ಆ ಒಂದು ಆಗಮನ ಕಾಲದಲ್ಲಿ, ನಿರೀಕ್ಷೆಯ ಕಾಲದಲ್ಲಿ, ಎದುರು ನೋಡುವ ಕಾಲದಲ್ಲಿ ಬದುಕುತ್ತಿರುವಂಥ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ನಾವಾಗಿದ್ದರೆ ನಮ್ಮಲ್ಲಿರುವ ಆಸೆ ಏನು? ಎಲ್ಲರೂ ದೇವ್ರ ಮಕ್ಕಳಾಗಬೇಕು. ಓಕೆ, ಆಸೆ ಏನು ಕೇಳಿದರೆ ವಾಕ್ಯದಲ್ಲೇ ನೋಡೋಣ ನಾವು. ಇಲ್ಲಾಂದರೆ ನೀವೇನೇನೋ ಹೇಳ್ಬಿಡ್ತೀರಾ ಅಲ್ವಾ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ರಿಂದ ಇರತಕ್ಕಂಥ ವಾಕ್ಯ ಓದೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 10 ಏನಂತ ಇದೆ? ಯೇಸು ಸ್ವಾಮಿಯನ್ನು ಅರಿಯಬೇಕು, ಅವರ ಪುನರುತ್ಥಾನದ ಪ್ರಭಾವವನ್ನು ಅನುಭವಿಸಬೇಕು, ಅವರ ಯಾತನೆಗಳಲ್ಲಿ ಪಾಲುಗೊಳ್ಳಬೇಕು, ಅವರ ಮರಣದಲ್ಲಿ ಅವರಂತೆಯೇ ಆಗಬೇಕು. ಇದೇ ನನ್ನ ಹೆಬ್ಬಯಕೆ. ಹೀಗೆ ನಾನೂ ಸಹ ಮೃತ್ಯುಂಜಯನಾಗುತ್ತೇನೆ ಎಂಬುದೇ ನನ್ನ ನಂಬಿಕೆ, ನಿರೀಕ್ಷೆ. ಹೇಗೆ ನಾವು ಮೃತ್ಯುಂಜಯರಾಗಲಿಕ್ಕಾಗತ್ತೆ? ಮೃತ್ಯುವನ್ನು ಜಯಿಸಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಾವು ಹೇಗೆ ಪುನರುತ್ಥಾನ ಹೊಂದಿ ಸ್ವರ್ಗ ರಾಜ್ಯಕ್ಕೆ ಹೋಗ್ಲಿಕ್ಕಾಗತ್ತೆ? ಇದ್ರ ಮುಖಾಂತರ, ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಮುಖಾಂತರ. ಐ ವಾಂಟ್ ಟು ನೋ ಕ್ರೈಸ್ಟ್ ಆ್ಯಂಡ್ ದ ಪವರ್ ಆಫ್ ಹಿಸ್ ರೆಸರೆಕ್ಷನ್. ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು,
ಅವರ ಪುನರುತ್ಥಾನದ ಆ ಶಕ್ತಿ, ಆ ಪ್ರಭಾವವನ್ನು ಅನುಭವಿಸಬೇಕು. ಆ್ಯಂಡ್ ದ ಶೇರಿಂಗ್ ಆಫ್ ಹಿಸ್ ಸಫರಿಂಗ್ ಬೈ ಬಿಕಮಿಂಗ್ ಲೈಕ್ ಹಿಮ್ ಇನ್ ಹಿಸ್ ಡೆತ್. ಅವರ ಯಾತನೆಗಳಲ್ಲಿ ಪಾಲುಗೊಳ್ಳಬೇಕು, ಅವರ ಮರಣದಲ್ಲಿ ಅವರಂತೆಯೇ ಆಗಬೇಕು. ಇದೇ ನನ್ನ ಹೆಬ್ಬಯಕೆ. ಈ ಒಂದು ಬಯಕೆ ಯಾರಲ್ಲಿರುತ್ತೆ ಅಂದರೆ, ಯಾರಲ್ಲಿ ಪರಿಶುದ್ಧಾತ್ಮರು ಇರ್ತಾರೋ ಅವರಲ್ಲಿರುತ್ತೆ. ಯಾರಲ್ಲಿ ಪರಿಶುದ್ಧಾತ್ಮರು ಇರೋದಿಲ್ವೋ ಅವರಲ್ಲಿ ಬೇರೆ ಒಳ್ಳೆ ಬಯಕೆಗಳಿರುತ್ತೆ. ಇನ್ನು ಒಳ್ಳೆ ಬಯಕೆ ಅಂದರೆ ಯಾವುದು? ಆವಾಗ ನೀವು ಲಿಸ್ಟ್ ಕೊಟ್ರಲ್ವಾ, ಚೆನ್ನಾಗಿ ಓದಬೇಕು, ಪರೀಕ್ಷೆನಲ್ಲಿ ಪಾಸ್ ಆಗಲೇಬೇಕು, ಮನೆ ಕಟ್ಟಲೇಬೇಕು, ಮದುವೆ ಆಗಲೇಬೇಕು, ಈ ವರ್ಷ ಇಷ್ಟೆಲ್ಲ ಆಗಲೇಬೇಕು, ಬಿಸ್ನೆಸ್ ಇಂಪ್ರೂವ್ ಆಗಲೇಬೇಕು, ಒಳ್ಳೆ ಆರೋಗ್ಯ ಬೇಕು, ಸಂಪತ್ತು ಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಚೆನ್ನಾಗಂದರೆ ಕಷ್ಟ ಇಲ್ಲದೆ ಸುಖವಾಗಿರಬೇಕು, ಯಾರು ಕುಸ್ತಿ ಆಡದೆ ಗಲಾಟೆ ಮಾಡ್ಕೊಳ್ದೆ ಆರಾಮಾಗಿರಬೇಕು, ಸುಖವಾಗಿ ತಿಂದು ಕುಡಿದು ಚೆನ್ನಾಗಿ ಬದುಕಿ ಸತ್ತೋಗ್ಬೇಕು. ಒಳ್ಳೆ ಮರಣ ಬೇಕು. ಎಷ್ಟೋ ಜನ ಒಳ್ಳೆ ಮರಣಕ್ಕಾಗಿ ಪ್ರಾರ್ಥನೆ ಮಾಡೋರು ಇದ್ದಾರೆ ಅಲ್ವಾ? ಆಕ್ಸಿಡೆಂಟ್ ಆಗಿ ಸಾಯಬಾರ್ದು, ಕಿಡ್ನಿ ಫೇಲ್ ಆಗಿ ಸಾಯಬಾರ್ದು, ಆ ಥರ ಒಳ್ಳೆ ಮರಣ ಆಗಬೇಕು ಅಂತ. ನೇಣು ಹಾಕ್ಕೊಂಡು ಸಾಯಬಾರ್ದು, ಯಾರು ಕೊಲೆ ಮಾಡಿ ನಮ್ಮನ್ನು ಸಾಯಿಸಬಾರ್ದು, ಭೂಕಂಪ ಆಗಿ ಸಾಯಬಾರ್ದು, ಸುನಾಮಿಲಿ ಸಾಯಬಾರ್ದು, ಸಿಡ್ಲು ಹೊಡೆದು ಸಾಯಬಾರ್ದು. ಹೇಗೆ ಸಾಯಬೇಕು ಎಲ್ರಿಗೂ? ವಯಸ್ಸಾಗಿ ಆಗಿ ಲಾಸ್ಟಿಗೆ ಯಾರಿಗೂ ತೊಂದರೆ ಕೊಡದ ಹಾಗೆ ರಾತ್ರಿ ಮಲಗಿ ಬೆಳಿಗ್ಗೆ ಏಳಬಾರ್ದು. ಆ ರೀತಿ ಒಂದು ಒಳ್ಳೆ ಮರಣ ಬೇಕು ಅಂತ. ಅದೇ ದುರ್ಮರಣ. ನೀವು ಬಯಸೋದು ದುರ್ಮರಣನ ಒಳ್ಳೆ ಮರಣನ? ಒಳ್ಳೆ ಮರಣ ಕ್ರಿಸ್ತ ಯೇಸುವಿಗಾಗಿ ಯಾರಾದರೂ ನಮ್ಮನ್ನು ಹೊಡೆದು ಸಾಯಿಸಿದರೆ ಒಳ್ಳೆ ಮರಣ. ಅದಕ್ಕಿಂತ ಒಳ್ಳೆ ಮರಣ ಈ ಪ್ರಪಂಚದಲ್ಲಿ ಬೇರೆ ಇಲ್ಲ. ನೀವು ಅದನ್ನು ಬಯಸ್ತಾ ಇದ್ದೀರಾ ಅಥವಾ ಸಾಧಾರಣ ಜನ ಬಯಸ್ತಾರಲ್ವಾ? ಕಾಯಿಲೆ ಬರಬಾರ್ದು, ಕಷ್ಟ ಬರಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು, ಆರಾಮಾಗಿ ಒಂದೇ ಉಸಿರಿಗೆ ಸತ್ತೋಗ್ಬಿಡ್ಬೇಕು ಟಕ್ ಅಂತ. ಅದೇ ದುರ್ಮರಣ. ಕ್ರಿಸ್ತನಿಗಾಗಿ ಅಲ್ಲದ, ಕ್ರಿಸ್ತನೊಂದಿಗೆ ಅಲ್ಲದ ಜೀವನನೂ ಕೆಟ್ಟ ಜೀವನನೇ, ಮರಣನೂ ಕೆಟ್ಟ ಮರಣನೇ. ನಾವು ತಿಳ್ಕೊಳ್ತೀವಿ ಆಕ್ಸಿಡೆಂಟಲ್ಲಿ ಸತ್ತರೆ ಕೆಟ್ಟ ಮರಣ, ವಯಸ್ಸಾಗಿ ಸತ್ತರೆ ಒಳ್ಳೆ ಮರಣ ಅಂತ. ಅದು ಲೋಕದ ಲೆಕ್ಕಾಚಾರ. ದೇವರ ಲೆಕ್ಕದಲ್ಲಿ ಒಳ್ಳೆ ಮರಣ ಯಾವುದು ಗೊತ್ತಾ? ಈಗ ಪಾಪ ಯೇಸು ಕ್ರಿಸ್ತರ ಒಂದು ಜನ್ಮದ ಸಮಯದಲ್ಲಿ, ಜನಿಸಿದಂಥ ಸಮಯದಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಮಕ್ಕಳು, ಚಿಕ್ಕ ಮಕ್ಕಳನ್ನ ಹೆರೋದ ಅರಸ ಸಾಯಿಸ್ತಾನೆ. ಒಳ್ಳೆ ಮರಣನ ಕೆಟ್ಟ ಮರಣನ? ನಿಜವಾಗಲೂ ಆ ಮಕ್ಕಳು ಭಾಗ್ಯವಂತರು, ಅವ್ರದ್ದು ಒಳ್ಳೆ ಮರಣ. ಅವ್ರಿಗೆ ಯೇಸು ಯಾರು ಅಂತ ಗೊತ್ತೇ ಆಗಿಲ್ಲ, ಆದರೆ ಯೇಸುಗೋಸ್ಕರ ಪ್ರಾಣನೇ ಹೋಯಿತು. ನಮಗೆ ಯೇಸು ಯಾರು ಅಂತ ಗೊತ್ತಾದ ಮೇಲೂ ಕೂಡ ಯೇಸುಗೋಸ್ಕರ ಬದುಕಲಿಕ್ಕೂ ಆಗ್ತಾ ಇಲ್ಲ, ಇನ್ನು ಸಾಯೋದೆಲ್ಲಿಂದ? ಸೊ ನಮ್ಮ ಜೀವನನೇ ಸರಿ ಇಲ್ಲದ ಜೀವನ, ಇನ್ನು ಮರಣ ಕೇಳಲೇಬೇಡಿ. ಕೆಲವರು ಯೋಚನೆ ಮಾಡೋದು ಭಾನುವಾರ ಚರ್ಚಿಗೆ ಹೋಗಿ ಕಮ್ಯುನಿಯನ್ನೆಲ್ಲ ತಗೊಂಡು ಸತ್ತರೆ ಒಳ್ಳೆ ಮರಣ ಅಂತ. ಆಯಿತಾ? ಒಳ್ಳೆ ಮರಣ ಕ್ರಿಸ್ತನಿಗಾಗಿ ಬದುಕಿ ಸಾಯ್ತೀವಲ್ವಾ, ಅದು ಒಳ್ಳೆ ಮರಣ. ಒಳ್ಳೆ ಜೀವನ ಒಳ್ಳೆ ಮರಣ. ಅದಲ್ಲದೆ ಇರೋ ಮರಣ ಎಲ್ಲ ದುರ್ಮರಣನೇ, ಕೆಟ್ಟ ಮರಣನೇ. ವಯಸ್ಸಾಗಿ ಸತ್ತರೂ ಒಳ್ಳೆ ರೀತಿಯಲ್ಲಿ ಹಾಗೆ ಉಸಿರು ಹೋದರೂ ಹೇಗೆ ಸತ್ತರೂ ಅಷ್ಟೇ. ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದಷ್ಟೇ. ಮರಣ ಅನ್ನೋದು ಈ ಲೋಕ ಜನರ ಲೆಕ್ಕಾಚಾರ. ಒಳ್ಳೆ ಮರಣ, ಕೆಟ್ಟ ಮರಣ. ನಿಜ ಹೇಳಬೇಕು ಅಂದರೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟವನಿಗೆ ಮರಣನೇ ಇಲ್ಲ. ಇನ್ಯಾಲ್ಲಿ ಬರುತ್ತೆ ಒಳ್ಳೆ ಮರಣ, ಕೆಟ್ಟ ಮರಣ? ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವನಿಗೆ ಏನಿಲ್ಲ, ಮರಣ ಅನ್ನೋದೇ ಇಲ್ಲ. ಮತ್ತಿನ್ನು ಒಳ್ಳೆ ಮರಣ ಎಲ್ಲಿ ಬರುತ್ತೆ? ಯೇಸು ಹೇಳ್ತಾರಲ್ವ, ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ಅವನೆಂದಿಗೂ ಸಾಯುವುದಿಲ್ಲ, ನನ್ನಲ್ಲಿ ವಿಶ್ವಾಸ ಇಟ್ಟವನು ಸಾವಿಗೀಡಾದರೂ ಜೀವಿಸುವನು. ಹಾಗಾದರೆ ಏನಿಲ್ಲ ಅವನಿಗೆ? ಮರಣ ಅನ್ನೋದು ಇಲ್ಲ. ಅವನೀಗಾಗಲೇ ಮರಣವನ್ನು ದಾಟಿ ಜೀವವನ್ನು ಸೇರಿ ಆಯಿತು. ಯಾವಾಗ? ವಿಶ್ವಾಸ ಇಟ್ಟಾಗ, ಪರಿಶುದ್ಧಾತ್ಮರನ್ನ ಪಡ್ಕೊಂಡಾಗ. ಮತ್ತು ಮರಣ ಅನ್ನೋದಿಲ್ಲ ಅವನಿಗೆ. ಇನ್ನು ಲೋಕದ ಲೆಕ್ಕದಲ್ಲಿ ಜನ ನೋಡುವಾಗ ಮರಣ ಅನ್ನೋದಿದೆ. ಅದರಲ್ಲಿ ಒಳ್ಳೆ ಮರಣ ಯಾವುದು ಕೇಳಿದರೆ, ಯೇಸುಗಾಗಿ ಬದುಕಿ ಯೇಸುಗಾಗಿ ಸಾಯುವಂಥ ಮರಣ. ನಿಮಗೆ ಅಂಥ ಒಂದು ಚಾನ್ಸ್ ಸಿಕ್ಕಿದರೆ ಬಿಡಬೇಡಿ, ಆಯಿತಾ? ಯೇಸು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೂ ಸಾಯಲಿಕ್ಕೂ ಒಂದು ಚಾನ್ಸ್ ಸಿಕ್ಕಿದರೆ ಅದರಷ್ಟು ಒಳ್ಳೆ ಜೀವನ, ಒಳ್ಳೆ ಮರಣ ಬೇರೆ ಯಾವುದೂ ಇಲ್ಲ. ಅದು ಸಿಗದೇ ಇದ್ರೇ, ಕ್ರೈಸ್ತರಾಗಿದ್ದು ಅಂಥದ್ದು ಚಾನ್ಸ್ ಸಿಕ್ಕಿಲ್ಲ ಅಂದರೆ ನಿಜವಾಗಲೂ ನಾವಿನ್ನೂ ನಿರ್ಭಾಗ್ಯರು, ನಾವಿನ್ನೂ ನಿಜವಾದ ವಿಶ್ವಾಸಕ್ಕೆ ಬಂದಿಲ್ಲ ಅಂತ ಅರ್ಥ. ನಮ್ಮಲ್ಲಿ ನಿಜವಾದ ಪರಿಶುದ್ಧಾತ್ಮರು ಒಂದು ಮುದ್ರೆಯಾಗಿ ನಮಗೆ ಸಿಕ್ಕಿರಬೇಕು ಪ್ರಿಯರೇ. ಪವಿತ್ರಾತ್ಮರು ಒಂದು ಮುದ್ರೆಯಾಗಿ ನಮ್ಮಲ್ಲಿ ಸಿಕ್ಕಿರಬೇಕು. ಆಗ ಮಾತ್ರನೇ ನಾವು ದೇವರಿಗೆ ಸೇರಿದವರು ಅನ್ನೋದಕ್ಕೆ ಗ್ಯಾರಂಟಿ. ಹಳೆ ಒಡಂಬಡಿಕೆ ಪ್ರಕಾರ ಒಂದು ಮನುಷ್ಯ ಅಥವಾ ಒಂದು ಕುಟುಂಬ ದೇವರಿಗೆ ಸೇರಿದೆ ಅನ್ನೋದಕ್ಕೆ ಏನು ಗುರುತು? ವಾಟ್ ಈಸ್ ದ ಸಿಂಬಲ್? ಗುರುತೇನು? ಚಿಹ್ನೆ ಏನು? ಗುರುತೇನು?
ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ, ಇದು ದೇವರಿಗೆ ಸೇರಿದ ಕುಟುಂಬ, ಇದು ವಿಶ್ವಾಸಿಯ ಕುಟುಂಬ ಅನ್ನೋದಕ್ಕೆ ಗುರುತೇನು? ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರಿಗೆ ರಕ್ತ ಬಾಗಿಲ ಮೇಲೆ ಅದಲ್ಲ, ರಕ್ತ ಅದು ಈಜಿಪ್ಟ್ ದೇಶದಲ್ಲಿದ್ದಾಗ ರಕ್ತ. ಏನು? ಸುನ್ನತಿ ಮಾಡ್ಕೊಂಡಿರ್ಬೇಕಾಗಿತ್ತು. ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಸುನ್ನತಿ ಇಲ್ಲ. ಸುನ್ನತಿ ಮಾಡಿಕೊಂಡ ಗಂಡಸರ ಜೊತೆಗೆ ಹೆಂಗಸರು ಸೇರಿಕೊಂಡ್ರೆ ಅವ್ರು ಪಾಸ್ ಆಗ್ತಾಯಿದ್ರು. ಕುಟುಂಬ, ಓಕೆನಾ? ಸುನ್ನತಿಯನ್ನು ಗುರುತಾಗಿ ಪಡ್ಕೊಳ್ತಾ ಇದ್ರು. ಈ ಸುನ್ನತಿ ಅವ್ರ ದೇಹದಲ್ಲಿ ಕಾಣ್ತಾ ಇತ್ತಲ್ವಾ? ಅವರ ಶರೀರದಲ್ಲಿ ಅದೊಂದು ಗುರುತು ಇರ್ತಾ ಇತ್ತು. ಆ ಗುರುತಿದ್ರೆ ಅವನು ದೇವರಿಗೆ ಸೇರಿದವನು ಮತ್ತು ಆ ಕುಟುಂಬ ದೇವರಿಗೆ ಸೇರಿದ ಕುಟುಂಬ ಅಂತ ಗುರುತಿತ್ತು. ಹೊಸ ಒಡಂಬಡಿಕೆಯಲ್ಲಿ ಏನು ಗುರುತು? ಕ್ರೈಸ್ತ ವಿಶ್ವಾಸಿಗಳಿಗೆ ನಾವು ಕ್ರೈಸ್ತರು ಅನ್ನೋದಕ್ಕೆ ಗುರುತೇನು? ನಿಮ್ಮನ್ನು ಹೇಗೆ ಗುರುತಿಸ್ತಾರೆ ನೀವು ಕ್ರೈಸ್ತರು ಅಂತ? ಜಾನ್ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಆಗುತ್ತಾ? ಶಿಲ್ಬೆ ನೇತಾಕೋಬಿಟ್ರೆ ಕ್ರಿಶ್ಚಿಯನ್, ನೇತಾಕೊಳ್ಳದೆ ಇದ್ದರೆ ಕ್ರಿಶ್ಚಿಯನ್ ಅಲ್ಲ. ಆ ಥರನ ಸಿನಿಮಾದಲ್ಲಿ ಕಳ್ಳರಿಗೆಲ್ಲ ಶಿಲ್ಬೆನೇ ಕೊಡ್ತಾರೆ. ಕಳ್ಳರು ರೌಡಿಗಳೆಲ್ಲ ಶಿಲ್ಬೆ ನೇತಾಕೊಂತಾರೆ. ಅವ್ರನ್ನೆಲ್ಲ ಕ್ರಿಶ್ಚಿಯನ್ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಶಿಲುಬೆನೂ ಅಲ್ಲ. ಶಿಲುಬೆ ಅಂತ ತಗೋಬಿಟ್ರೆ ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಯಾಕಂದರೆ ಇಬ್ಬರು ಕಳ್ಳರನ್ನು ಯೇಸು ಕ್ರಿಸ್ತರ ಜೊತೆ ಶಿಲ್ಬೆ ಹಾಕಿದ್ರಾ? ಯೇಸುನು ಶಿಲ್ಬೆಗೆ ಹಾಕಿದ್ರು. ಈಗ ಯಾವ ಶಿಲ್ಬೆ ಈಗ ತಗೋಬೇಕು ನಾವೀಗ? ಈಗ ನಿಮ್ಮ ಮನೇಲಿ ನೇತಾಕೊಂಡಿದ್ರಲ್ಲಿ ಯಾವ ಶಿಲ್ಬೆ ನೇತಾಕೊಂಡಿರೋದು? ಮಧ್ಯದಲ್ಲಿ ಇದು ಶಿಲ್ಬೆನಾ? ಬಲಗಡೆ ಕಳ್ಳನ ಶಿಲ್ಬೆನಾ? ಎಡಗಡೆ ಕಳ್ಳನ ಶಿಲ್ಬೆನಾ? ಯೇಸು ಕ್ರಿಸ್ತರ ಶಿಲ್ಬೆನಾ? ಅದು ನಿಮ್ಮ ಜೀವನ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಶಿಲ್ಬೆ ನೇತಾಕೊಂಡಿರ್ತೀರಲ್ವಾ? ಮನೆಯಲ್ಲಿ, ಗಾಡಿಗಳಲ್ಲಿ, ಅಂಗಡಿಗಳಲ್ಲಿ ಮತ್ತು ಕುತ್ತಿಗೆಯಲ್ಲಿ ಎಲ್ಲ ನೇತಾಕೊಂಡಿರ್ತೀರಿ. ನೀವು ಎಡಗಡೆ ಕಳ್ಳನ, ಬಲಗಡೆ ಕಳ್ಳನ ಅಥವಾ ಯೇಸು ಕ್ರಿಸ್ತರನ ಯಾರು ಅನ್ನೋದು ಜೀವನದಿಂದ ಗೊತ್ತಾಗುತ್ತೆ. ಶಿಲ್ಬೆ ಕರೆಕ್ಟೇ, ಶಿಲ್ಬೆ ಹಾಕ್ಕೊಂಡಿದ್ದೀರಿ, ಬಟ್ ಇದು ಯಾರು ಶಿಲ್ಬೆ ಅನ್ನೋದು ಗೊತ್ತಾಗಬೇಕಲ್ಲ. ಕಂಡುಹಿಡಿಯೋದು ಹೇಗೀಗ? ನಿಮ್ಮ ಜೀವನ ನೋಡಿದರೆ, ನಿಮ್ಮ ಮಾತುಕತೆ, ಜೀವನ ಇದೆಲ್ಲ ನೋಡುವಾಗ ಗೊತ್ತಾಗುತ್ತೆ. ಓ, ಇದು ಬಲಗಡೆ ಕಳ್ಳನ ಶಿಲುಬೆ. ಬಲಗಡೆ ಎಡಗಡೆ ನಾವು ಮಾಡ್ಕೊಂಡಿದ್ದು, ಒಳ್ಳೆ ಕಳ್ಳ ಕೆಟ್ಟ ಕಳ್ಳ ಅಂತೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಎನಿವೆ, ಈಗ ನಾವು ಸದ್ಯಕ್ಕೆ ನಾವು ಆ ರೀತಿ ತಗೊಬಿಟ್ಟಿದ್ದೀವಲ್ಲ. ಓ, ಇವರು ಮನೆ ಮೇಲೆ ಹಾಕ್ಕೊಂಡಿರೋದು ಎಡಗಡೆ ಕಳ್ಳನ ಶಿಲುಬೆ, ಇವ್ರು ಹಾಕ್ಕೊಂಡಿರೋದು ಬಲಗಡೆ ಕಳ್ಳನ ಶಿಲುಬೆ. ಬಲಗಡೆ ಕಳ್ಳನ ಶಿಲುಬೆ ಅಂದರೆ ಹೇಗೆ ಹೇಳಿ? ಒಳ್ಳೆಯವನ ಜೀವಮಾನೆಲ್ಲ ಕಳ್ತನದಲ್ಲೇ ಇದ್ದು ಲಾಸ್ಟಿಗೆ ಮಾನಸಾಂತರ ಪಟ್ಟು ಕುಟುಂಬ, ಅದು ಬಲಗಡೆ ಕಳ್ಳ. ಎಡಗಡೆ ಕಳ್ಳ ಏನು? ಅವನು ಯೇಸು ಜೊತೆಗೆ ಇದ್ದಾನೆ. ಅವನು ಯಾರ ಪಕ್ಕದಲ್ಲಿದ್ದಾನೆ? ಚರ್ಚ್ ಪಕ್ಕದಲ್ಲೇ ಇದೆ ಮನೆ, ಪ್ರೇಯರ್ ಗ್ರೂಪಲ್ಲೇ ಇರ್ತಾನೆ. ಆದರೆ ಬರೀ ಅವನು ಮಾತ್ರ ಅವನು ನೋಡ್ಕೊಳ್ತಾನೆ. ನನಗೆ ಬೇಕು, ನನ್ನನ್ನು ಬಿಡಿಸು ನೀನು ದೇವರೇ, ನನ್ನನ್ನು ಬಿಡಿಸು. ಯೇಸುವೆ, ನೀನು ದೇವರಲ್ವಾ? ನೀನು ಸರ್ವಶಕ್ತ ಅಲ್ವಾ? ಎಂತೆಂಥ ಅದ್ಭುತ ಮಾಡಿದಿ ನನ್ನ ಜೀವನದಲ್ಲೂ, ನೀನು ಅದ್ಭುತ ಮಾಡು, ನನ್ನ ನಂಬಿಕೆನ ಹೆಚ್ಚು ಮಾಡಿ, ಇನ್ನು ನಾನು ನಂಬೇಕಲ್ವ ನಿನ್ನನ್ನು. ಸೊ ಅದರಿಂದ ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ಶಿಲ್ಬೆ ಹಾಕ್ಕೊಂಡು ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು, ನಾನು ಚೆನ್ನಾಗಿರ್ಬೇಕು ಅನ್ನೋರೆಲ್ಲ ಈ ಎಡಗಡೆ ಕಳ್ಳನ ಶಿಲ್ಬೆ ಹಾಕ್ಕೊಂಡವ್ರೆ. ಬಲಗಡೆ ಕಳ್ಳನ ಶಿಲ್ಬೆ ಹಾಕ್ಕೊಂಡವ್ರು ಯಾರು? ಕೊನೆಯಲ್ಲಿ ಹಿಂದೆ ಕೆಟ್ಟ ಜೀವನ ನಡೆಸ್ತಾ ಇದ್ದು, ಈಗ ಮಾನಸಾಂತರ ಹೊಂದಿ ನಾನು ದೇವ್ರ ಮಗನಾಗಿದ್ದೀನಿ ಅಂತ ಒಂದು ನೇತು ಹಾಕೊಂಡು ಬದುಕೋರು ಬಲಗಡೆ ಕಳ್ಳ. ಕೆಲವರು ಬಲಗಡೆಯಿಂದ ಮತ್ತು ಎಡಗಡೆಗೆ ಶಿಫ್ಟ್ ಆಗೋರು ಇದ್ದಾರೆ. ಈ ಶಿಲ್ಬೆ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಮಧ್ಯದ್ದೊಂದು ಶಿಲ್ಬೆ ಇದೆ, ಯೇಸು ಕ್ರಿಸ್ತನು ಶಿಲ್ಬೆಗೆ ಹಾಕಿದ್ದು ಅಲ್ವಾ? ಆ ಶಿಲ್ಬೆ ಏನು? ಅದು ಏನು ಕೇಳಿದರೆ, ಆ ಶಿಲ್ಬೆ ಹಾಕೋರು ಯಾರು ಕೇಳಿದರೆ, ಈಗ ಓದಿದ್ರಲ್ಲ ವಾಕ್ಯ, ರಕ್ಷಣೆಯ ದಾರಿಯಲ್ಲಿರುವವರು, ದೇವರ ಚಿತ್ತವನ್ನು ನೆರವೇರಿಸ್ತಾ ಬದುಕುವವರು. ಮಧ್ಯದಲ್ಲಿರೋ ಚಿಹ್ನೆ, ಆ ಶಿಲುಬೆ, ಯೇಸು ಕ್ರಿಸ್ತನ ಶಿಲುಬೆ ದೇವರ ಚಿತ್ತವಾಗಿತ್ತು. ದೇವರ ಚಿತ್ತವಾಗಿ ಅವರಿಗೆ ಸಿಕ್ಕಿದಂತಹ, ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೇವರ ಇಚ್ಛೆ ಪ್ರಕಾರ ಸಿಕ್ಕಿದ ಶಿಲುಬೆ. ಆ ಶಿಲುಬೆ ನೇತಾಕೊಂಡವ್ರು ಏನು ಮಾಡ್ತಿರ್ತಾರೆ? ಅವ್ರ ಜೀವನದಲ್ಲಿ ಒಂದೇ ಗುರಿ, ದೇವರ ಇಚ್ಛೆ ನೆರವೇರಿಸಬೇಕು.
ದೇವರ ಇಚ್ಛೆ ಪ್ರಕಾರ ಬದುಕಬೇಕು, ಇದೇ ಗುರಿಯಲ್ಲಿರ್ತಾರೆ. ಈಗ ನಿಮಗೆ ಗೊತ್ತಾಗಿರ್ಬೋದು, ನೀವು ಮನೇಲಿ ನೇತಾಕೊಂಡಿರೋ ಶಿಲುಬೆ, ಕುತ್ತಿಗೆಯಲ್ಲಿ ನೇತಾಕೊಂಡಿರೋ ಶಿಲುಬೆ ಯಾವ ಶಿಲುಬೆ ಅನ್ನೋದು ಗೊತ್ತಾಯ್ತಾ? ಗೊತ್ತಾದ ಮೇಲೆ ಏನು ಮಾಡಬೇಕು ಕೇಳಿದರೆ, ಒಂದು ವೇಳೆ ಈ ಇಬ್ಬರು ಕಳ್ಳರಲ್ಲಿ ಯಾವುದಾದ್ರೂ ಆದರೆ ಅದನ್ನು ಸೈಡಿಗೆ ಇಟ್ಟುಬಿಟ್ಟು ನಮ್ಗೆ ಅದು ಬೇಡ, ಯೇಸುವಿನ ಶಿಲುಬೆ ಬೇಕು. ಕೆಲವರು ಹೇಳ್ತಾರಲ್ಲ, ಇದು ಜೆರುಸಲೇಮಿಂದ ತಂದು ಶಿಲುಬೆ ಅಂತ, ಬಿಸ್ನೆಸ್ಗೋಸ್ಕರ. ಜೆರುಸಲೇಮಿಂದ ತಂದಿದ್ದಾದರೆ ಏನು, ಅಥವಾ ಬೆತ್ಲೆಹೇಮಿಂದ ತಂದ ಶಿಲುಬೆ ಆದರೆ ಏನು, ಎಲ್ಲಿಂದ ತಂದ ಶಿಲುಬೆ ಆದರೆ ಏನು? ನಿನ್ನ ಹೃದಯದೊಳಗಡೆ ವಿಶ್ವಾಸ ಅನ್ನೋದು ಇಲ್ಲದೆ ಇದ್ದರೆ ಯಾವ ಶಿಲುಬೆ ನೇತಾಕೊಂಡು ಏನು ಪ್ರಯೋಜನ? ಆದ್ದರಿಂದ ಒಬ್ಬ ಕ್ರೈಸ್ತನು ಅನ್ನೋದಕ್ಕೆ ಗುರುತು ಶಿಲುಬೆ ಅಲ್ಲ, ನೇತಾಕೊಂಡ್ರೂ ಶಿಲುಬೆ ಅಲ್ಲ. ಮನೆ ಮೇಲೋ, ಚರ್ಚ್ ಮೇಲೋ, ಬಿಲ್ಡಿಂಗ್ ಮೇಲೋ, ಗಾಡಿ ಮೇಲೋ, ಬಾಡಿ ಮೇಲೋ ನೇತಾಕೊಂಡ್ರೂ ಶಿಲುಬೆ ಅಲ್ಲ. ಮತ್ತೇನು ಗುರುತು? ಗುರುತು ಏನು ಕೇಳಿದರೆ, ಏನು ಗುರುತು? ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯ ಓದೋಣ, ಏನು ಗುರುತು ಅಂತ. ಅದೇ ರೀತಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯನೂ 13, 14ನೇ ವಾಕ್ಯನೂ ಓದೋಣ, ಏನು ಗುರುತು ಅಂತ. ಏನಂತ ಓದಿದ್ದೀರಾ? ಎಫೆಸ 4:30 ಏನು ಹೇಳುತ್ತೆ? ದೇವರ ಪವಿತ್ರಾತ್ಮನನ್ನು ನೋಯಿಸದಿರಿ, ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು, ದೇವಜನ ಎಂದು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ಯು ವರ್ ಮಾರ್ಕ್ಡ್ ವಿತ್ ದ ಸೀಲ್ ಆಫ್ ದ ಡೇ ಆಫ್ ರಿಡೆಂಪ್ಷನ್. ಹೋಲಿ ಸ್ಪಿರಿಟ್ ಇಸ್ ದ ಮಾರ್ಕ್, ಗುರುತು. ಹಳೆ ಒಡಂಬಡಿಕೆ ಇಸ್ರಾಯೇಲ್ ಜನರಿಗೆ, ಯಹೂದ್ಯ ಜನರಿಗೆ ಗುರುತು ಏನಾಗಿತ್ತು? ವಾಟ್ ವಾಸ್ ದ ಮಾರ್ಕ್? ಸರ್ಕಮ್ಸೇಷನ್ ಅಥವಾ ಸುನ್ನತಿ. ಅವರ ಚರ್ಮದ ಮೇಲೆ ಒಂದು ಗುರುತಿರ್ತಾ ಇತ್ತು. ಅದು ನೋಡಿದಾಗ ಇವನು ಯಹೂದ್ಯ ಅಂತ ಗೊತ್ತಾಗ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕ್ ಒಳಗಡೆ ಸೇರ್ಕೊಬಿಟ್ಟಿದೆ. ಗುರುತು ಒಳಗಡೆ ಗುರುತು. ಹಳೆ ಒಡಂಬಡಿಕೆಯಲ್ಲಿ ಹೊರಗಡೆ ಗುರುತು. ಹೊಸ ಒಡಂಬಡಿಕೆಯಲ್ಲಿ ಗುರುತು ಎಲ್ಲಿ? ಒಳಗಡೆ. ಹಳೆ ಒಡಂಬಡಿಕೆಯಲ್ಲಿ ಗುರುತು ಯಾರು ಹಾಕ್ತಾ ಇದ್ದಿದ್ದು? ಮನುಷ್ಯರು ಗುರುತು ಹಾಕ್ತಾ ಇದ್ದರು. ಸುನ್ನತಿ ಯಾರು ಮಾಡ್ತಾಯಿದ್ರು? ಮನುಷ್ಯರು ಮಾಡ್ತಾ ಇದ್ದಿದ್ದು. ಹೊಸ ಒಡಂಬಡಿಕೆಯಲ್ಲಿ ಈ ಸುನ್ನತಿ, ಒಳಗಡೆ ಸುನ್ನತಿ, ಈ ಮಾರ್ಕು ದೇವರೇ ಮಾಡುವಂಥದ್ದು. ಇದು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಕ್ಕಾಗಲ್ಲ, ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ, ಇನ್ಫ್ಲೂಯೆನ್ಸಿಂದ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸುನ್ನತಿ ಬೇಕಾದರೆ ಹೇಗೋ ನಾಟಕ ಮಾಡಿ ಮಾಡಿಸ್ಕೊಬಿಡ್ಬೋದು. ಮೋಶೆ ದಯವಿಟ್ಟು ನನಗೂ ಸುನ್ನತಿ ಮಾಡು, ನಾನು ಎಲ್ಲ ನೀನು ಹೇಳೋದೆಲ್ಲ ಕೇಳಿಬಿಡ್ತೀನಿ ಅಂತ. ನೀನೇನು ಆಜ್ಞೆ ಕೊಟ್ಟಿದ್ದೆ ಎಲ್ಲ ನಾನು ಅನುಸರಣೆ ಮಾಡ್ತೀನಿ, ಇವತ್ತಿಂದ ನಾನು ಯೋಧ್ಯನಾಗ್ತೀನಿ ಅಂತ ಹೇಳಿದ ತಕ್ಷಣ ಬಾಪ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಡ್ತಾ ಇದ್ದ, ಟಕ 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 ಅಂತ. ಸೊ ಮೋಶೆಗೆ ಹೃದಯ ಕಾಣ್ತಾ ಇರಲಿಲ್ವಲ್ಲ. ಆದರೆ ಯೇಸು ಸ್ವಾಮಿ ಹತ್ರ ಈ ನಾಟಕ ನಡೆಯಲ್ಲ. ದೇವ್ರ ಮುಂದೆ ಯಾವ ನಾಟಕನೂ ನಡೆಯಲ್ಲ. ದೇವರೊಬ್ಬನ ದೇವಜನ ಅಂತ ಒಪ್ಕೋಬೇಕಾದ್ರೆ ಅವನ ಹೃದಯನ ನೋಡ್ತಾರೆ, ಫಸ್ಟ್ ಹಾರ್ಟ್ ನೋಡ್ತಾರೆ. ನಿಮ್ಮ ತಾತ ಕ್ರಿಶ್ಚಿಯನ್ ಆಗಿದ್ದೀರಾ, ನಿಮ್ಮ ಅಪ್ಪ ಕ್ರಿಶ್ಚಿಯನ್ ಆಗಿದ್ದೀರಾ, ಅಥವಾ ಕ್ರೈಸ್ತ ವಂಶದಲ್ಲಿ ಹುಟ್ಟಿದ್ದೀರಾ, ಇದು ಯಾವುದು ನೋಡೋದಿಲ್ಲ. ಯಾವ ಇನ್ಫ್ಲೂಯೆನ್ಸು ನಡೆಯೋದಿಲ್ಲ, ಡೊನೇಷನ್ನು ನಡೆಯೋದಿಲ್ಲ, ಕಾಣಿಕೆನೂ ನಡೆಯೋದಿಲ್ಲ. ಕೆಲವರು ಹೇಳ್ತಾರಲ್ಲ, ನಾವು ಚರ್ಚಿಗೆ ತುಂಬ ಡೊನೇಷನ್ ಕೊಟ್ಟಿದ್ದೀವಿ, ಅದೆಲ್ಲ ವರ್ಕೌಟ್ ಆಗೋದೇ ಇಲ್ಲ. ಯಾಕೆ ಅಂದರೆ ಈ ಒಳಗಡೆ ಮಾರ್ಕ್ ಹಾಕೋರು ಮನುಷ್ಯರಲ್ಲ, ಯಾವುದೋ ಪಾಸ್ಟರು ಅಲ್ಲ, ಫಾದರು ಅಲ್ಲ. ಅವರು ನೀರಲ್ಲಿ ಮುಳುಗಿಸ್ಬೋದು, ಎತ್ಬೋದು, ಅಷ್ಟೇ ಬಿಟ್ಟರೆ ಈ ಮಾರ್ಕ್ ಹಾಕೋದು ಒಳಗಡೆ ಮಾರ್ಕ್ ಆಗಿರೋದ್ರಿಂದ ಈ ಮಾರ್ಕ್ ಹಾಕೋದು ದೇವರು ಹಾಕೋದು. ಅರ್ಥ ಆಗ್ತಿದೆಯಾ? ಅಂತರಂಗದಲ್ಲಿ ಈ ಮಾರ್ಕ್ ಹಾಕೋದು. ಆ ಮಾರ್ಕೆ ಪವಿತ್ರಾತ್ಮ, ಹೋಲಿ ಸ್ಪಿರಿಟ್. ಈ ಮಾರ್ಕ್ ಯಾರೆಲ್ಲ ಒಳಗಡೆ ಹಾಕ್ಕೊಂಡಿದ್ದಾರೋ ಅವರಿಗೆಲ್ರಿಗೂ ರಕ್ಷಣೆ ಇದೆ. 13ನೇ ವಾಕ್ಯ ಓದಿ, ಎಫೆಸ 1:13. ಹಾಂ, ಹಾಂ. ಯಾರಿಂದ ಮುದ್ರಿತರಾದ್ರಿ?
ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಹಾಂ 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 ಹಾಂ. ಹಾಗಾದರೆ ಒಬ್ಬ ಮನುಷ್ಯ ಹಳೆ ಒಡಂಬಡಿಕೆ ಪ್ರಕಾರ ದೇವ ಜನ, ಗಾಡ್ಸ್ ಪೀಪಲ್ ಅಂತ ಅನ್ನಿಸ್ಕೋಬೇಕಾದ್ರೆ ಅವನ ಮೇಲೆ ಒಂದು ಮಾರ್ಕ್ ಇರುತ್ತೆ. ಯಾವ ಮಾರ್ಕು? ಗುರುತಿರುತ್ತೆ. ಏನು ಗುರುತು? ಸುನ್ನತಿ. ಅದು ಗಂಡಸರಿಗೆ ಮಾತ್ರ ಇರ್ತಾ ಇತ್ತು, ಮತ್ತು ಅವರಿಂದ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ಅಥವಾ ಅವರನ್ನು ವಿವಾಹವಾದ ಹೆಣ್ಮಕ್ಕಳಿಗೂ ಅದು ಸಂಬಂಧಪಟ್ಟಿರುತ್ತೆ, ಆ ಕುಟುಂಬಕ್ಕೆ ಸಂಬಂಧಪಟ್ಟಿರುತ್ತೆ. ಯಹೂದ್ಯ ಕುಟುಂಬಕ್ಕೆ ಸೇರಬೇಕಾಗಿತ್ತು ಯಹೂದ್ಯ ಅನ್ನಿಸ್ಕೋಬೇಕಾದ್ರೆ. ಸುನ್ನತಿ ಆಗಿರಬೇಕಾಗಿತ್ತು ಅಥವಾ ಸುನ್ನತಿ ಆದವನ ಜೊತೆನಲ್ಲಿರಬೇಕಾಗಿತ್ತು. ದೇಹದಲ್ಲಿ ಒಂದು ಚಿಹ್ನೆ, ಮಾರ್ಕ್. ಗಂಡಸರ ಜನನೇಂದ್ರಿಯ ಮುಂದೊಗಲನ್ನು ತೆಗಿತಾ ಇದ್ರು, ಕಟ್ ಮಾಡಿ ತೆಗಿತಾ ಇದ್ರು. ಇದು ಯಾವಾಗಲೂ ಶಾಶ್ವತವಾಗಿ ಸಾಯುವ ತನಕನೂ ಈ ಗುರುತಿರ್ತಾ ಇತ್ತು. ಅದರಿಂದ ಗುರುತಿಸಲ್ಪಡ್ತಾ ಇದ್ರು, ಇವನು ಯಹೂದ್ಯ, ದೇವಜನ, ಇವರು ದೇವರಿಗೆ ಸೇರಿದವರು ಅಂತ ಒಂದು ಚಿಹ್ನೆ. ಹೊಸ ಒಡಂಬಡಿಕೆ ಪ್ರಕಾರ ಒಬ್ಬ ಮನುಷ್ಯ, ಕ್ರಿಶ್ಚಿಯನ್ ಅಂತ ಬರೋದಿಲ್ಲ, ಒಬ್ಬ ಮನುಷ್ಯ ಯಾರೇ ಆಗಲಿ, ಅವನು ದೇವಜನ, ಅವನು ನಿಜವಾದ ಕ್ರೈಸ್ತ ವಿಶ್ವಾಸಿ, ದೇವರಿಗೆ ಸೇರಿದವನು ಅನ್ನೋದಕ್ಕೆ ಗುರುತು ಏನು ಕೇಳಿದರೆ, ಅವನ ಆತ್ಮದಲ್ಲಿ ಸಿಕ್ಕಿದ ಮುದ್ರೆ, ಪವಿತ್ರಾತ್ಮ ಎಂಬ ಮುದ್ರೆ. ಈ ಮುದ್ರೆ ಹೊಂದಿದವರೇ ನಿರೀಕ್ಷಿಸ್ತಾ ಇರಲಿಕ್ಕಾಗುತ್ತೆ. ಈ ಮುದ್ರೆ ಇಲ್ಲಿದ್ದವ್ರಿಗೆ ನಿರೀಕ್ಷೆ ಇಲ್ಲ. ಅವ್ರಿಗೆ ನಿರೀಕ್ಷೆ ಏನು ಗೊತ್ತಾ? ನಾಳೆ ಎಲ್ಲ ಚೆನ್ನಾಗಾಗುತ್ತೆ, ಇವತ್ತು ಫ್ಯಾನ್ ತಿರುಗ್ತಾ ಇಲ್ಲ, ನಾಳೆ ತಿರುಗ್ಬೋದು. ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹರಕೆ ಹೊತ್ಕೊಂಡು ಬಂದಿದ್ದೀವಿ ಫ್ಯಾನ್ ತಿರುಗಲಿಕ್ಕೆ, ಫ್ಯಾನ್ ನಾಳೆ ತಿರುಗ್ಬೋದು. ಮನೆಗೆ ಇನ್ನೂ ಕರೆಂಟ್ ಬಂದಿಲ್ಲ, ಕರೆಂಟ್ ಬರಬೇಕು, ಟ್ಯೂಬ್ಲೈಟ್ ಉರಿಬೇಕು ಅಂತ 3 ದಿವಸದಿಂದ ಧ್ಯಾನ ಮಾಡ್ತಾಯಿದ್ದೀವಿ, ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಉಪವಾಸ ಮಾಡಿ ಪ್ರಾರ್ಥಿಸ್ತಾ ಇದ್ದೀವಿ. 4 ದಿವಸ ಆಯಿತು, ಸದ್ಯದಲ್ಲಿ ಲೈಟ್ ಬರ್ಬೋದು. ಅವರಿಗೆಲ್ಲ ಈ ನಿರೀಕ್ಷೆ. ಲೋಕದಲ್ಲಿ ಒಳ್ಳೆಯದಾಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಬದುಕುವವರೇ ಲೋಕದ ಜನರು. ಆದರೆ ಆಗಮನ ಕಾಲದಲ್ಲಿ ಇರುವವರೇ ನಿಜವಾಗಲೂ ದೇವಜನರು. ದೇವಜನರಿಗೆ ಇರುವಂಥ ಕಾಲ ಆಗಮನ ಕಾಲ. ಈ ಆಗಮನ ಕಾಲದ ಲಕ್ಷಣ ಏನು ಕೇಳಿದರೆ, ಎದುರು ನೋಡೋದು, ಎಕ್ಸ್ಪೆಕ್ಟಿಂಗ್, ವೆಯ್ಟಿಂಗ್, ಈಗರ್ಲಿ ವೆಯ್ಟಿಂಗ್. ಯಾರಿಗೋಸ್ಕರ? ಯೇಸು ಬರ್ತಾರೆ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ನ್ಯಾಯವಾದ ತೀರ್ಪನ್ನು ಕೊಡಲಿಕ್ಕೆ ಬರ್ತಾರೆ, ಅರಸನಾಗಿ ಬರ್ತಾರೆ, ಮಧುವಣಿಗನಾಗಿ ಬರ್ತಾರೆ, ದೇವರಾಗಿ ಬರ್ತಾರೆ, ಸರ್ವಶಕ್ತನಾಗಿ ಬರ್ತಾರೆ, ಪ್ರಭಾವದೊಂದಿಗೆ ಬರ್ತಾರೆ, ಅಧಿಕಾರದೊಂದಿಗೆ ಬರ್ತಾರೆ. ಇದನ್ನು ಎದುರು ನೋಡ್ತಾ ಸಂತೋಷದಲ್ಲಿ ಬದುಕೋದು. ಇದಕ್ಕೆ ಏನು ಬೇಕು? ಮುದ್ರೆ ಒತ್ತಿಸ್ಕೊಂಡವ್ರಿಗೆ ಮಾತ್ರ ಆಗುತ್ತೆ. ಇದು ಮುದ್ರೆ ಇರೋರಿಗೆ ಮಾತ್ರ ಈ ನಿರೀಕ್ಷೆ ಇರುತ್ತೆ. ಯಾವ ಮುದ್ರೆ? ಸುನ್ನತಿ ಅಲ್ಲ, ಶಿಲ್ಬೆ ಗುರುತಲ್ಲ, ಒಳಗಡೆ ಆತ್ಮದಲ್ಲಿ ಪವಿತ್ರಾತ್ಮನ ಮುದ್ರೆ. ಇದು ಯಾರಿಗಿದೆಯೋ ನನಗೆ ಗೊತ್ತಿಲ್ಲ. ನಿಮಗಿದ್ರೆ ನೀವು ಭಾಗ್ಯವಂತರು, ಇಲ್ಲದೆ ಇದ್ದರೆ ಮುದ್ರೆನ ಬೇಗ ಪಡ್ಕೊಳ್ಳಿ. ಏನು ಮಾಡಬೇಕು? ಮುದ್ರೆ ಯಾರು ಒತ್ತುತ್ತಾರೆ ಅಂತ ಹೇಳಿದ್ದೆ? ಇದು ಯಾವುದು ಮನುಷ್ಯ ಒತ್ತ ಮುದ್ರೆ ಅಲ್ಲ. ಈ ಮುದ್ರೆ ಮನುಷ್ಯನಿಗೆ ಒತ್ತಲಿಕ್ಕೆ ಆಗೋದಿಲ್ಲ. ದೇವರಿಗೆ ಗೊತ್ತಿತ್ತು ಮುಂಚೆನೆ. ಯಾವುದಾದ್ರೂ ಮನುಷ್ಯನಿಗೆ ಈ ಮುದ್ರೆ ಒತ್ತಕ್ಕೆ ಬಿಟ್ಬಿಟ್ರೆ ಕಾಸು ಕೊಟ್ಟು ಮನುಷ್ಯನ ಬುಟ್ಟಿಗೆ ಹಾಕ್ಕೊಬಿಡ್ತಾರೆ. ಆದ್ದರಿಂದ ಇದು ನಾನೇ ಒತ್ತೀನಿ ಅಂದರು ದೇವರು. ನಾನು ಮಾಡ್ತೀನಿ ಕೆಲಸ ಅಂತ. ನೀವು ಬೇಕಾದರೆ ಎಣ್ಣೆ ಹಚ್ಕೊಳ್ಳಿ ತಲೆ ಮೇಲೆ, ನೀರಲ್ಲಿ ಮುಳುಗಿಸಿ ಎತ್ತಿ ನೀರು ಹಾಕಿ, ಅದೆಲ್ಲ ನೀವು ಯಾರು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಒಳಗಡೆ ಕೆಲಸ ನೀವು ಮಾಡೋದು ಬೇಡ, ನಿಮ್ಮಿಂದ ಆಗೋದಿಲ್ಲ. ಒಳಗಡೆ ನಾನು ಮಾಡ್ತೀನಿ. ಯಾಕೆಂದರೆ ಇವ್ರನ್ನ ಈ ಕಾನಾನ್ ದೇಶ ಅಂತಕ್ಕಂಥ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋದಲ್ಲ ನನ್ನ ಕೆಲಸ. ಈಗ ಶಾಶ್ವತವಾದ ಸ್ವರ್ಗ ರಾಜ್ಯಕ್ಕೆ ನನ್ನ ಹತ್ರ ಕರ್ಕೊಂಡು ಬರಬೇಕು. ಆ ಪರಿಶುದ್ಧವಾದ ಜಾಗಕ್ಕೆ, ಅತಿ ಪರಿಶುದ್ಧವಾದ ಮೋಸ್ಟ್ ಹೋಲಿ ಪ್ಲೇಸ್ಗೆ, ಅತಿ ಪರಿಶುದ್ಧವಾದ ಸ್ಥಳ ಸ್ವರ್ಗ, ಅಲ್ಲಿಗೆ ಕರ್ಕೊಂಡು ಬರಬೇಕು. ಆದ್ದರಿಂದ ನೀವು ಒತ್ತಿದ ಮುದ್ರೆಯಲ್ಲಿ, ನೀವು ಮಾಡಿದ ಸುನ್ನತಿಯಲ್ಲೆಲ್ಲ ಅಲ್ಲಿ ಬರಲಿಕ್ಕಾಗೋದಿಲ್ಲ. ಯಾಕೆಂದರೆ ನಿಮಗೆ ಯಾರ್ದು ಹೃದಯ ಗೊತ್ತಿಲ್ಲ. ಅದರಿಂದ ಹೃದಯ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇರುವ ನಾನೇ, ಅಂದರೆ ದೇವರೇ ಹೇಳ್ತಾರೆ, ನಾನು ಇವರಿಗೆ ಮುದ್ರೆ ಒತ್ತೀನಿ, ಯಾರು ಓಕೆ ಅಲ್ಲ ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ದೇವರು ಡಿಸೈಡ್ ಮಾಡ್ತಾರೆ. ಅದರ ಕುರಿತಾಗಿ ಒಂದು ವಾಕ್ಯ ನಾವು ನೋಡೋದಾದರೆ, ರೋಮನ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ರೋಮನ್ಸ್ ಚಾಪ್ಟರ್ 2
ಅಲ್ಲಿ 28-29 ವಾಕ್ಯದಲ್ಲಿ ನಾವು ಓದ್ತೀವಿ, ಬಾಹ್ಯ ಆಚರಣೆಯಲ್ಲಿ ಮಾತ್ರ ಯಹೂದ್ಯನಾಗಿರುವವನು ನಿಜವಾದ ಯಹೂದ್ಯನಲ್ಲ, ಅಂತೆಯೇ ನಿಜವಾದ ಸುನ್ನತಿ ಅನ್ನೋದು ಹಾಗಾದರೆ ಇದೇ ಈಗ ನಮ್ಮ ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಿಗೆ ತೆಗೆದುಕೊಳ್ಳೋದಾದರೆ, ಬಾಹ್ಯ ಆಚರಣೆಯಲ್ಲಿ ಮಾತ್ರ ಕ್ರೈಸ್ತನಾಗಿರುವವನು ನಿಜವಾದ ಕ್ರೈಸ್ತನಲ್ಲ, ಅಂದರೆ ಡಮ್ಮಿ ಅಂತ. ಬಾಹ್ಯಾಚರಣೆಯಲ್ಲಿ ಕ್ರೈಸ್ತರು, ನಮಗೆಲ್ರಿಗೂ ಬಾಹ್ಯವಾದ ಆಚರಣೆಗಳಾಗಿದೆಯಾ? ಬಾಹ್ಯವಾಗಿ ನಾವು ಕ್ರೈಸ್ತರೇನಾ? ಹೌದು ಅಲ್ವಾ? ಸೊ ಬಾಹ್ಯಾಚರಣೆಯಲ್ಲಿ ಮಾತ್ರ ಕ್ರೈಸ್ತರಾಗಿರುವವರು ಕ್ರೈಸ್ತರಲ್ಲ. ಬಾಹ್ಯಾಚರಣೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ, ಸರಿ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಬಾಹ್ಯವಾದ ಆಚರಣೆ ಓಕೆ, ದೀಕ್ಷಾ ಸ್ನಾನ ಒಂದು ಬಾಹ್ಯವಾದ ಆಚರಣೆ ಓಕೆ, ಬೇಕು. ಆದರೆ ಒಳಗಡೆಗೇನು ಆಗದೆ ಇದ್ದರೆ ಹೊರಗಡೆದು ಮಾತ್ರ ಆಗಿದ್ದು ಪ್ರಯೋಜನ ಇಲ್ಲ. ಇಲ್ಲಿ ಹೊರಗಡೆ ಸುನ್ನತಿ ಆಗಿದೆ, ಬಾಹ್ಯ ಆಚರಣೆ ಯಾರು ಕೊಟ್ಟಿದ್ದದು? ಸುನ್ನತಿ ಒಂದು ನಿಯಮವಾಗಿ ಮಾಡಿಕೊಳ್ಳೇಬೇಕು ಅಂತ ನಿಯಮ ಕೊಟ್ಟಿದ್ದ್ಯಾರು? ಮೋಶೆ ಕೊಟ್ಟಿದ್ದ, ದೇವರು ಕೊಟ್ಟಿದ್ದ? ದೇವರು ಕೊಟ್ಟಿದ್ದಲ್ವಾ? ದೇವರು ಕೊಟ್ಟಿದ್ದ ನಿಯಮನ ದೇವರೇ ಹೇಳ್ತಾ ಇದ್ದಾರೆ, ನೀನು ಹೊರಗಡೆ ಸುನ್ನತಿ ಮಾಡ್ಕೊಂಡು ಪ್ರಯೋಜನ ಇಲ್ಲ ಅಂತ. ಮಾಡ್ಕೋಬೇಕು ಅಂತ ಹೇಳಿದ್ದು ಯಾರು? ದೇವರು. ಹಾಗಾದರೆ ಅದರ ಹಿಂದೆ ಉದ್ದೇಶ ಇದೆ, ದೇವರದೊಂದು ಉದ್ದೇಶ ಇದೆ. ಅವ್ರು ನನ್ನ ಜನರಾಗಿ ಬದುಕಬೇಕು. ನೀನು ಈಗ ಮದುವೆ ಅನ್ನೋದೊಂದು ಸಂಸ್ಕಾರ, ಒಂದು ಬಾಹ್ಯ ಆಚರಣೆ. ಉದ್ದೇಶ ಏನು? ಗಂಡ ಹೆಂಡತಿ ಇಬ್ಬರು ಚರ್ಚಿಗೆ ಬಂದು ವಾಗ್ದಾನ ಮಾಡಿ ತಾಳಿ ಕಟ್ಕೊಂಡು ಅಥವಾ ರಿಂಗ್ ಚೇಂಜ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗಿ ಮನೆಗೆ ಹೋಗೋದಾ? ಅದೇನೋ ಉದ್ದೇಶ? ಅದೇನಾ? ಏನು ಉದ್ದೇಶ? ಇದರ ಉದ್ದೇಶ ಏನು ಕೇಳಿದರೆ, ಅವರು ಇನ್ನು ಮುಂದೆ ಒಬ್ಬರಲ್ಲ ಅಥವಾ ಇಬ್ಬರಲ್ಲ, ಒಂದೇ ಶರೀರವಾಗಿ ಒಂದಾಗಿ ಬದುಕೋದು, ಯೂನಿಟಿಯಲ್ಲಿ ಬದುಕೋದು. ಅದರ ಮುಖಾಂತರ ದೇ ಆರ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್ ಥ್ರೂ ದಟ್ ಒನ್ನೆಸ್. ಸತಿಪತಿ, ಶಿರಸ್ಸು ಮತ್ತು ಶರೀರ, ಸಭೆ ಮತ್ತು ಯೇಸು ಹೇಗೆ ಒಂದು, ಹಾಗೆಯೇ ಒಂದು ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್ ಆ್ಯಂಡ್ ಹಿಸ್ ಚರ್ಚ್. ಫ್ಯಾಮಿಲಿ ಇಸ್ ದ ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್ ಆ್ಯಂಡ್ ಹಿಸ್ ಚರ್ಚ್. ಯೇಸು ಮತ್ತು ಸಭೆ ಹೇಗೆ ಒಂದೇ ಆಗಿದೆಯೋ ಅದೇ ರೀತಿಯಲ್ಲಿ ಒಂದು ಕುಟುಂಬ, ಗಂಡ ಹೆಂಡತಿ ಜೀವನ ಯೇಸುವನ್ನು ತೋರಿಸ್ಬೇಕು. ದಟ್ ಇಸ್ ದ ಇಂಟೆನ್ಷನ್, ಅದು ಉದ್ದೇಶ. ಈ ಬಾಹ್ಯ ಕಾರ್ಯದ ಉದ್ದೇಶ ಇದು. ಇಲ್ಲದೇ ಇದ್ದರೆ ಈ ಬರೀ ಬಾಹ್ಯ ಕಾರ್ಯದಿಂದ ಏನು ಪ್ರಯೋಜನ ಇಲ್ಲ. ಅದೇ ರೀತಿ ದೀಕ್ಷಾ ಸ್ನಾನ ಕೂಡ ಒಳ್ಳೆಯದೇ, ಬೇಕು, ಬೇಡ ಅಂತಲ್ಲ, ಅಲ್ಲಗಳಿತಾ ಇಲ್ಲ ದೇವರು. ಅದರ ಉದ್ದೇಶ ಏನು? ಇನ್ನು ಮುಂದೆ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ, ಕ್ರಿಸ್ತನಿಗಾಗಿ ಬದುಕುವವನಾಗಿದ್ದೇನೆ ಎಂದು ಬದುಕಿ ತೋರಿಸಿದರೆ ನೀನು ಪಡೆದುಕೊಂಡ ದೀಕ್ಷಾ ಸ್ನಾನಕ್ಕೆ ಅರ್ಥ ಇದೆ. ಇಲ್ಲದೆ ಇದ್ದರೆ ನಾಟಕ ಮಾಡ್ದಂಗೆ ಆಯಿತು, ಅಪಾರ್ಥ ಆಯಿತು, ಅಪ್ರಯೋಜಕವಾಯಿತು, ಪ್ರಯೋಜನ ಇಲ್ಲದಂಗೆ ಆಯಿತು. ಇಲ್ಲಿ ವಾಕ್ಯ ಹೇಳುತ್ತೆ, ಬಾಹ್ಯಾಚರಣೆಯಲ್ಲಿ ಮಾತ್ರ ಯಹೂದ್ಯನಾಗಿರುವವನು ನಿಜವಾದ ಯಹೂದ್ಯನಲ್ಲ, ಅಂತೆಯೇ ಸುನ್ನತಿಯು ಕೇವಲ ಬಾಹ್ಯ ಲಕ್ಷಣವುಳ್ಳ ಶಾರೀರಿಕ ಪದ್ಧತಿ ಅಲ್ಲ. ನೆಕ್ಸ್ಟ್ ವಾಕ್ಯ, 29ನೇ ವಾಕ್ಯ, ಇಂಪಾರ್ಟೆಂಟ್ ವಾಕ್ಯ. ಯಾರು ಅಂತರಂಗದಲ್ಲಿ ಯಹೂದ್ಯನಾಗಿರುತ್ತಾನೋ, ಯಾರು ಅಂತರಂಗದಲ್ಲಿ ಕ್ರೈಸ್ತನಾಗಿರುತ್ತಾನೋ ಅವನೇ ನಿಜವಾದ ಕ್ರೈಸ್ತ. ನಿಜವಾದ ಕ್ರಿಶ್ಚಿಯನ್ ಯಾರು ಕೇಳಿದರೆ, ಹೊರಗಡೆ ಆದವರಲ್ಲ, ಒಳಗಡೆ ಆದವರು. ಈ ಒಳಗಡೆ ಆದವರು ಯಾರು ಅಂತ ಗೊತ್ತಾಗಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತಾಗ್ಬೋದು, ಅವರ ಜೀವನದ ಫಲದಿಂದ ಗೊತ್ತಾಗ್ಬೋದು. ಪೂರ್ತಿ ಗೊತ್ತಾಗೋದು ದೇವರಿಗೆ ಮಾತ್ರನೇ. ಅದು ಯಾವಾಗ ತೀರ್ಮಾನ ಆಗುತ್ತೆ ಕೇಳಿದರೆ, ತೀರ್ಪಿನ ದಿನ. ಅದರಿಂದನೇ ಯೇಸು ಹೇಳಿದ್ದು, ನೀವು ಯಾರಿಗೂ ತೀರ್ಪು ಕೊಡಬೇಡಿ ಅಂತ. ಯಾರಿಗೂ ತೀರ್ಪು ಕೊಡಬೇಡಿ. ನಮಗೆ ಗೊತ್ತಿಲ್ಲ ಯಾರ್ದು ಹೃದಯ. ಇಲ್ಲಿ ಇಷ್ಟು ಜನ ಇದ್ದೀವಿ ನಾವು, ಆನ್ಲೈನ್ ಆಫ್ಲೈನಲ್ಲೆಲ್ಲ ಸುಮಾರು ಜನ ಇದ್ದೀವಿ. ಇದರಲ್ಲಿ ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರಿಗೂ ಗೊತ್ತಿಲ್ಲ. ಕೆಲವು ಟೈಮ್ ಬೋಧನೆ ಮಾಡೋ ನಾನು ಡೂಪ್ಲಿಕೇಟ್ ಇರ್ಬೋದು, ನೀವು ಯೋಚನೆ ಮಾಡಿರ್ಬೋದು ಇವ್ರು ಒರಿಜಿನಲ್ ಅಂತ. ಬಟ್ ತೀರ್ಪು ದೇವರು ಕೊಡ್ತಾರೆ. ಇಲ್ಲಿ ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು ಅಂತ ಹೃದಯ ನೋಡಿ ದೇವರು ಡಿಸೈಡ್ ಮಾಡ್ತಾರೆ. ವಾಕ್ಯ ಹೇಳುತ್ತೆ, ಯಾರು ಅಂತರಂಗದಲ್ಲಿ ಯಹೂದ್ಯನಾಗಿರುತ್ತಾನೋ ಅವನೇ ನಿಜವಾದ ಯಹೂದ್ಯನು. ಯಾರು ಅಂತರಂಗದಲ್ಲಿ ಕ್ರೈಸ್ತನಾಗಿರ್ತಾನೋ ಅವರೇ ನಿಜವಾದ ಕ್ರೈಸ್ತರು. ಅಂಥವನಿಗೆ, ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಅಂಥವನಿಗೆ, ಅಂಥವಳಿಗೆ ಅಂತರಂಗದಲ್ಲಿ ಸುನ್ನತಿ ಆಗಿರ್ತದೆ. ಹಾಗಾದರೆ ಅಂತರಂಗದಲ್ಲಿ ಸುನ್ನತಿ ಮಾಡಲಿಕ್ಕೆ ಯಾರಿಗಾಗುತ್ತೆ? ಮೋಶೆಗಾಗುತ್ತಾ? ಆಗಲ್ಲ. ಅಂತರಂಗದಲ್ಲಿ ಬ್ಯಾಪ್ಟಿಸಮ್ ಆಗಿರುತ್ತೆ, ಅಂತರಂಗದಲ್ಲಿ ದೀಕ್ಷೆ ಆಗಿರುತ್ತೆ. ಒಳಗಿನ ದೀಕ್ಷೆ ಕೊಡಲಿಕ್ಕೆ ಯಾರಿಗಾಗುತ್ತೆ?
ಒಬ್ಬರಿಗೆ ಆಗೋದು ಅದು ದೇವರಿಗೆ ಮಾತ್ರನೇ. ಅಂತರಂಗವನ್ನು ಉಂಟು ಮಾಡಿದ ದೇವರಿಗೆ ಮಾತ್ರನೇ ಅಂತರಂಗದಲ್ಲಿ ದೀಕ್ಷೆ ಕೊಡಲಿಕ್ಕಾಗುತ್ತೆ. ಹೊರಗಡೆ ದೀಕ್ಷೆ ಯಾರು ಕೊಡ್ಬೋದು, ಒಳಗಡೆ ದೀಕ್ಷೆ ಕೊಡಲಿಕ್ಕಾಗೋದು ಒಬ್ರಿಗೆ ಮಾತ್ರನೇ, ಅದು ದೇವರಿಗೆ ಮಾತ್ರನೇ. ವಾಕ್ಯ ಹೇಳುತ್ತೆ, ಇದು ಲಿಖಿತ ಶಾಸ್ತ್ರದಿಂದ ಆದದ್ದಲ್ಲ, ದೇವರ ಆತ್ಮ ಅವರಿಂದ ಆದ ಕಾರ್ಯ. ಇಂಥವನು ಇಂಥವಳು ಮೆಚ್ಚುಗೆಯನ್ನು ಪಡೆಯುವುದು ಮನುಷ್ಯರಿಂದ ಅಲ್ಲ. ಅದರಿಂದ ಮನುಷ್ಯರು ಮೆಚ್ಚುಗೆಗೋಸ್ಕರ ಬದುಕಬೇಡಿ. ನಿಮ್ಮಲ್ಲಿ ನಿಜವಾಗ್ಲೂ ಹೋಲಿ ಸ್ಪಿರಿಟ್ ಇದ್ದರೆ ನೀವು ಯಾವ ಮನುಷ್ಯರನ್ನು ಮೆಚ್ಚಿಸೋದು ಇಲ್ಲ, ಯಾರ್ದು ಮೆಚ್ಚುಗೆನೂ ಬಯಸೋದು ಇಲ್ಲ. ನೀವು ನಿರೀಕ್ಷೆ ಉಳ್ಳವರಾಗಿರ್ತೀರಿ, ಆಗಮನ ಕಾಲದಲ್ಲಿ ಬದುಕ್ತಾ ಇರ್ತೀರಿ. ಅಂದರೆ ಆತನ ಬರೋಣವನ್ನು ಎದುರು ನೋಡ್ತಾ ಬದುಕ್ತೀರಿ. ಅದಕ್ಕೆ ಖಾತರಿಯಾಗಿ ನಮಗೆ ಪವಿತ್ರಾತ್ಮ ಅವ್ರನ್ನ ಕೊಟ್ಟಿದ್ದಾರೆ. ಈ ಪವಿತ್ರಾತ್ಮ ಇಲ್ಲಿದ್ದವರು ಟೆನ್ಷನ್ ಮಾಡ್ಕೊಂಡು ಬದುಕ್ತಾರೆ. ಆದ್ದರಿಂದ ನಾವು ಟೆನ್ಷನ್ ಮಾಡ್ಕೊಂಡು ಬದುಕೋದು ಬೇಡ. ನಾವು ಆಗಮನ ಕಾಲದಲ್ಲಿದ್ದೀವಿ. ನಾವು ಯೇಸು ಕ್ರಿಸ್ತನ ಪುನರಾಗಮನವನ್ನು ನಿರೀಕ್ಷಿಸ್ತಾ ಬದುಕೋಣ. ಯೇಸು ಬರುವಾಗ ಅವ್ರ ಜೊತೆಗೆ ಹೋಗೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮಗಾಗಿ ನೀವು ನಿಶ್ಚಯಿಸಿ ಕೊಟ್ಟಂಥ ಈ ಒಂದು ಕಾಲಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸುವೆ, ನಿಮ್ಮ ಪುನರಾಗಮನದ ನಿರೀಕ್ಷೆಯಲ್ಲಿ ನಾವು ಬದುಕುವಂತೆ ನೀವು ನಮ್ಮ ಅಂತರಂಗದಲ್ಲಿ ಕೊಟ್ಟ ದೀಕ್ಷೆಗಾಗಿ, ನಮಗೆ ನೀವು ನೀಡಿದ ಪವಿತ್ರ ಆತ್ಮವರಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಾವು ದೇವರಿಗೆ ಸೇರಿದವರು ಎಂದು ನಮ್ಮ ಅಂತರಂಗದಲ್ಲಿ ಒಂದು ಮುದ್ರೆಯನ್ನು, ಒಂದು ಗುರುತನ್ನು ನೀವು ನಮಗೆ ಕೊಟ್ಟು, ನಿಮ್ಮನ್ನು ಅಪ್ಪ ತಂದೆ ಎಂದು ಕರೆದು ಆರಾಧಿಸುವಂಥ ಕೃಪೆಯನ್ನು ಕೊಟ್ಟು, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಲು ಬೇಕಾದಂತಹ ಅರಿವನ್ನು, ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ಸ್ವರ್ಗದ ಬಾಗಿಲು ನೀವೇ, ಸ್ವರ್ಗದ ದಾರಿಯೂ ನೀವೇ ಆಗಿದ್ದೀರಿ. ನಿಮ್ಮನ್ನು ಅರಿತುಕೊಳ್ಳುವಂಥ ಒಂದು ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟು ಪ್ರತಿನಿತ್ಯವೂ ನಿಮ್ಮ ವಚನದ ಮುಖಾಂತರವಾಗಿ ದೇವರೇ ಆ ಸ್ವರ್ಗ ರಾಜ್ಯದ ಬಾಗಿಲನ್ನು ನಾವು ದಾಟಿ ಆ ದಾರಿಯಲ್ಲಿ ನಡೆದು ಹೋಗುವಂತೆ ನಮಗೆ ಸಹಾಯ ಮಾಡ್ತಿದ್ದೀರಪ್ಪ. ನಿಮ್ಮ ಈ ಸಹಾಯಕ್ಕಾಗಿ ಸ್ತೋತ್ರ ಅಪ್ಪ. ಪಿತನೇ, ಈ ಸಂದೇಶವನ್ನು ಆಲಿಸುತ್ತಿರುವ ಯಾರೊಬ್ಬರೂ ನಾಶವಾಗದೆ ಪ್ರತಿಯೊಬ್ಬರೂ ರಕ್ಷಣೆಯನ್ನು ಹೊಂದಿಕೊಂಡು ಸತ್ಯದ ಅರಿವಿನಲ್ಲಿ ಬದುಕುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್.